ನಾನು ಅದನ್ನು ಪ್ರಾರಂಭಿಸಲು ಸಿದ್ಧನಿದ್ದೇನೆ. ಐ ಆಮ್ ರೆಡಿ, ಮೇ ಐ ಸ್ಟಾರ್ಟ್ ಇಟ್? ಐ ಆಮ್ ರೆಡಿ, ಮೇ ಐ ಸ್ಟಾರ್ಟ್ ಇಟ್? ನಾನು ಹೊರಗೆ ಹೋಗಬಹುದೇ? ಕ್ಯಾನ್ ಐ ಗೋ ಔಟ್? ನಾನು ಹೊರಗೆ ಹೋಗಬಹುದೇ? ಕ್ಯಾನ್ ಐ ಗೋ ಔಟ್? ನಾನು ಪ್ರಶ್ನೆಗೆ ಉತ್ತರಿಸಬಹುದೇ? ಕ್ಯಾನ್ ಐ ಆನ್ಸರ್ ದ ಕ್ವಶನ್? ನಾನು ಪ್ರಶ್ನೆಗೆ ಉತ್ತರಿಸಬಹುದೇ? ಕ್ಯಾನ್ ಐ ಆನ್ಸರ್ ದ ಕ್ವಶನ್? ನಾನು ದೀಪಗಳನ್ನು ಆಫ್ ಮಾಡಬಹುದೇ? ಕ್ಯಾನ್ ಐ ಸ್ವಿಚ್ ಆಫ್ ದ ಲೈಟ್ಸ್? ನಾನು ದೀಪಗಳನ್ನು ಆಫ್ ಮಾಡಬಹುದೇ? ಕ್ಯಾನ್ ಐ ಸ್ವಿಚ್ ಆಫ್ ದ ಲೈಟ್ಸ್? ನಾನು ಕಿಟಕಿಗಳನ್ನು ತೆರೆಯಬಹುದೇ? ಕ್ಯಾನ್ ಐ ಓಪನ್ ದ ವಿಂಡೋಸ್? ನಾನು ಕಿಟಕಿಗಳನ್ನು ತೆರೆಯಬಹುದೇ? ಕ್ಯಾನ್ ಐ ಓಪನ್ ದ ವಿಂಡೋಸ್? ನಾವು ಈಗ ನಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಬಹುದೇ? ಕ್ಯಾನ್ ವಿ ಪ್ಯಾಕ್ ಆರ್ ಥಿಂಗ್ಸ್ ನೌ? ನಾವು ಈಗ ನಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಬಹುದೇ? ಕ್ಯಾನ್ ವಿ ಪ್ಯಾಕ್ ಅವರ್ ಥಿಂಗ್ಸ್ ನೌ? ನಾನು ತರಗತಿಗೆ ಸೇರಬಹುದೇ? ಮೇ ಐ ಜಾಯಿನ್ ದ ಕ್ಲಾಸ್? ನಾನು ತರಗತಿಗೆ ಸೇರಬಹುದೇ? ಮೇ ಐ ಜಾಯಿನ್ ದ ಕ್ಲಾಸ್? ದಯವಿಟ್ಟು ಜೋರಾಗಿ ಮಾತನಾಡಿ. ಪ್ಲೀಸ್ ಸ್ಪೀಕ್ ಲೌಡರ್. ದಯವಿಟ್ಟು ಜೋರಾಗಿ ಮಾತನಾಡಿ. ಪ್ಲೀಸ್ ಸ್ಪೀಕ್ ಲೌಡರ್. ನಿಮಗೆ ಹೇಗನಿಸುತ್ತಿದೆ? ಹೌ ಆರ್ ಯು ಫೀಲಿಂಗ್? ನಿಮಗೆ ಹೇಗನಿಸುತ್ತದೆ? ಹೌ ಆರ್ ಯು ಫೀಲಿಂಗ್? ನಿಮ್ಮ ಹುಟ್ಟುಹಬ್ಬ ಯಾವಾಗ? ವೆನ್ ಈಸ್ ಯುವರ್ ಬರ್ತ್ಡೇ? ನಿಮ್ಮ ಹುಟ್ಟುಹಬ್ಬ ಯಾವಾಗ? ವೆನ್ ಈಸ್ ಯುವರ್ ಬರ್ತ್ಡೇ? ನೀವು ಎಲ್ಲಿನವರು? ವೇರ್ ಆರ್ ಯು ಫ್ರಮ್? ನೀವು ಎಲ್ಲಿನವರು? ವೇರ್ ಆರ್ ಯು ಫ್ರಮ್? ನಿಮ್ಮ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು? ನಿಮ್ಮ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು? ಚಲನಚಿತ್ರ ಹೇಗಿತ್ತು? ಹೌ ವಾಸ್ ದ ಮೂವಿ? ಚಲನಚಿತ್ರ ಹೇಗಿತ್ತು? ಹೌ ವಾಸ್ ದ ಮೂವಿ? ಇದು ನಿಜ ಎಂದು ನೀವು ಭಾವಿಸುತ್ತೀರಾ? ಡು ಯು ಥಿಂಕ್ ಇಟ್ ಈಸ್ ಟ್ರೂ? ನೀವು ನಿಜ ಎಂದು ಭಾವಿಸುತ್ತೀರಾ? ಡು ಯು ಥಿಂಕ್ ಇಟ್ಸ್ ಟ್ರೂ? ನಾನು ಇಲ್ಲಿ ಧೂಮಪಾನ ಮಾಡಬಹುದೇ? ಮೇ ಐ ಸ್ಮೋಕ್ ಹಿಯರ್? ನಾನು ಇಲ್ಲಿ ಧೂಮಪಾನ ಮಾಡಬಹುದೇ? ಮೇ ಐ ಸ್ಮೋಕ್ ಹಿಯರ್? ನೀವು ಎಲ್ಲಿ ವಾಸಿಸುತ್ತಿದ್ದೀರಿ? ವೇರ್ ಡಿಡ್ ಯು ಲೀವ್? ನೀವು ಎಲ್ಲಿ ವಾಸಿಸುತ್ತಿದ್ದೀರಿ? ವೇರ್ ಡಿಡ್ ಯು ಲೀವ್? ಅವಳು ಇಂಗ್ಲಿಷ್ ಮಾತನಾಡುತ್ತಾಳೆಯೇ? ಡಸ್ ಶಿ ಸ್ಪೀಕ್ ಇಂಗ್ಲಿಷ್? ಅವಳು ಇಂಗ್ಲಿಷ್ ಮಾತನಾಡುತ್ತಾಳೆಯೇ? ಡಸ್ ಶಿ ಸ್ಪೀಕ್ ಇಂಗ್ಲಿಷ್? ನಾನು ನಿಮಗೆ ಸಹಾಯ ಮಾಡಲೇ? ಕ್ಯಾನ್ ಐ ಹೆಲ್ಪ್ ಯು? ನಾನು ನಿಮಗೆ ಸಹಾಯ ಮಾಡಲೇ? ಕ್ಯಾನ್ ಐ ಹೆಲ್ಪ್ ಯು? ನೀವು ನಿಮ್ಮ ಉದ್ಯೋಗವನ್ನು ಇಷ್ಟಪಡುತ್ತೀರಾ? ಡು ಯು ಲೈಕ್ ಯುವರ್ ಜಾಬ್? ನೀವು ನಿಮ್ಮ ಉದ್ಯೋಗವನ್ನು ಇಷ್ಟಪಡುತ್ತೀರಾ? ಡು ಯು ಲೈಕ್ ಯುವರ್ ಜಾಬ್? ನಿಮ್ಮ ವೃತ್ತಿ ಏನು? ವಾಟ್ಸ್ ಯುವರ್ ಪ್ರೊಫೆಷನ್? ನಿಮ್ಮ ವೃತ್ತಿ ಏನು? ವಾಟ್ಸ್ ಯುವರ್ ಪ್ರೊಫೆಷನ್? ನೀವು ನನಗೆ ಲಿಫ್ಟ್ ನೀಡಬಹುದೇ? ಕುಡ್ ಯು ಗಿವ್ ಮಿ ಎ ಲಿಫ್ಟ್? ನೀವು ನನಗೆ ಲಿಫ್ಟ್ ನೀಡಬಹುದೇ? ಕುಡ್ ಯು ಗಿವ್ ಮಿ ಎ ಲಿಫ್ಟ್? ನಾವು ಇಂದು ರಾತ್ರಿ ಹೊರಗೆ ತಿನ್ನಬಹುದೇ? ಕ್ಯಾನ್ ವಿ ಈಟ್ ಔಟ್ಸೈಡ್ ಟು ನೈಟ್? ನಾವು ಇಂದು ರಾತ್ರಿ ಹೊರಗೆ ತಿನ್ನಬಹುದೇ? ಕ್ಯಾನ್ ವಿ ಈಟ್ ಔಟ್ಸೈಡ್ ಟು ನೈಟ್? ನೀವು ಏನು ಓದುತ್ತಿದ್ದೀರಿ? ವಾಟ್ ಆರ್ ಯು ರೀಡಿಂಗ್? ನೀವು ಏನು ಓದುತ್ತಿದ್ದೀರಿ? ವಾಟ್ ಆರ್ ಯು ರೀಡಿಂಗ್? ನೀವು ನಾಯಿಗಳಿಗೆ ಆಹಾರವನ್ನು ನೀಡಿದ್ದೀರಾ? ಹ್ಯಾವ್ ಯು ಫೆಡ್ ದ ಡಾಗ್ಸ್?
ನೀವು ನಾಯಿಗಳಿಗೆ ಆಹಾರವನ್ನು ನೀಡಿದ್ದೀರಾ? ಹ್ಯಾವ್ ಯು ಫೆಡ್ ದ ಡಾಗ್ಸ್? ನೀವು 1 ನಿಮಿಷ ಕಾಯಬಹುದೇ? ಕ್ಯಾನ್ ಯು ವೇಟ್ ಎ ಮಿನಿಟ್? ನೀವು 1 ನಿಮಿಷ ಕಾಯಬಹುದೇ? ಕ್ಯಾನ್ ಯು ವೇಟ್ ಎ ಮಿನಿಟ್? ನಿಮ್ಮ ವಾರಾಂತ್ಯ ಹೇಗಿತ್ತು? ಹೌ ವಾಸ್ ಯುವರ್ ವೀಕೆಂಡ್? ನಿಮ್ಮ ವಾರಾಂತ್ಯ ಹೇಗಿತ್ತು? ಹೌ ವಾಸ್ ಯುವರ್ ವೀಕೆಂಡ್? ನಿಮ್ಮ ವಿಮಾನ ಎಷ್ಟು ಸಮಯ? ಅಥವಾ ನಿಮ್ಮ ವಿಮಾನ ಎಷ್ಟು ಸಮಯಕ್ಕೆ ಬರುತ್ತದೆ ಅಥವಾ ಎಷ್ಟು ಟೈಮ್ಗೆ ಅವೈಲಬಲ್ ಇದೆ ಅಂತ ಕೇಳೋದಕ್ಕೆ ವಾಟ್ ಟೈಮ್ ಈಸ್ ಯುವರ್ ಫ್ಲೈಟ್? ವಾಟ್ ಟೈಮ್ ಈಸ್ ಯುವರ್ ಫ್ಲೈಟ್? ಎಲ್ಲವೂ ಸರಿಯೇ? ಈಸ್ ಎವ್ರಿಥಿಂಗ್ ಓಕೆ? ಎಲ್ಲವೂ ಸರಿಯೇ? ಈಸ್ ಎವ್ರಿಥಿಂಗ್ ಓಕೆ? ಅದು ಹೇಗೆ ನಡೆಯುತ್ತಿದೆ? ಹೌ ಈಸ್ ಇಟ್ ಗೋಯಿಂಗ್? ಅದು ಹೇಗೆ ನಡೆಯುತ್ತಿದೆ? ಹೌ ಈಸ್ ಇಟ್ ಗೋಯಿಂಗ್? ನೀವು ಇಂದು ಯಾವುದೇ ಯೋಜನೆಗಳನ್ನು ಹೊಂದಿದ್ದೀರಾ? ಡು ಯು ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ಟುಡೇ? ನೀವು ಇಂದು ಯಾವುದೇ ಯೋಜನೆಗಳನ್ನು ಹೊಂದಿದ್ದೀರಾ? ಡು ಯು ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ಟುಡೇ? ನಾನು ನಿಮ್ಮನ್ನು ತಲುಪಲು ಪ್ರಯತ್ನಿಸುತ್ತಿದ್ದೇನೆ. ಐ ಆಮ್ ಟ್ರೈಯಿಂಗ್ ಟು ರೀಚ್ ಯು. ನಾನು ನಿಮ್ಮನ್ನು ತಲುಪಲು ಪ್ರಯತ್ನಿಸುತ್ತಿದ್ದೇನೆ. ಐ ಆಮ್ ಟ್ರೈಯಿಂಗ್ ಟು ರೀಚ್ ಯು. ಈಗಷ್ಟೇ ನಾನು ಮನೆ ಬಿಟ್ಟೆ. ಜಸ್ಟ್ ನೌ ಐ ಲೆಫ್ಟ್ ಹೋಮ್. ಈಗಷ್ಟೇ ನಾನು ಮನೆ ಬಿಟ್ಟೆ. ಜಸ್ಟ್ ನೌ ಐ ಲೆಫ್ಟ್ ಹೋಮ್. ಈ ಸೋಮವಾರ ನನಗೆ ರಜೆ ಸಿಗುತ್ತದೆಯೇ? ಶಲ್ ಐ ಗೆಟ್ ಲೀವ್ ದಿಸ್ ಮಂಡೇ? ಈ ಸೋಮವಾರ ನನಗೆ ರಜೆ ಸಿಗುತ್ತದೆಯೇ? ಶಲ್ ಐ ಗೆಟ್ ಲೀವ್ ದಿಸ್ ಮಂಡೇ? ನಾನು ಮುಂದಿನ ತಿಂಗಳು ವ್ಯಾಪಾರ ಪ್ರವಾಸವನ್ನು ಹೋಗುತ್ತಿದ್ದೇನೆ. ಐ ಹ್ಯಾವ್ ಬಿಸ್ನೆಸ್ ಟ್ರಿಪ್ ನೆಕ್ಸ್ಟ್ ಮಂತ್. ನಾನು ಮುಂದಿನ ತಿಂಗಳು ವ್ಯಾಪಾರ ಪ್ರವಾಸವನ್ನು ಹೋಗುತ್ತಿದ್ದೇನೆ. ಐ ಹ್ಯಾವ್ ಬಿಸ್ನೆಸ್ ಟ್ರಿಪ್ ನೆಕ್ಸ್ಟ್ ಮಂತ್. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಡು ನಾಟ್ ವೇಸ್ಟ್ ಯುವರ್ ಟೈಮ್. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಡು ನಾಟ್ ವೇಸ್ಟ್ ಯುವರ್ ಟೈಮ್. ಈ ವಾರ ನಿಮ್ಮ ಯೋಜನೆಯನ್ನು ಮುಗಿಸಿ. ಫಿನಿಶ್ ಯುವರ್ ಪ್ರಾಜೆಕ್ಟ್ ದಿಸ್ ವೀಕ್. ಈ ವಾರ ನಿಮ್ಮ ಯೋಜನೆಯನ್ನು ಮುಗಿಸಿ. ಫಿನಿಶ್ ಯುವರ್ ಪ್ರಾಜೆಕ್ಟ್ ದಿಸ್ ವೀಕ್. ಬೇಗ ಕೆಲಸ ಮುಗಿಸಿ ರಜೆ ಹಾಕಿ. ಫಿನಿಶ್ ಯುವರ್ ವರ್ಕ್ ಫಾಸ್ಟ್ ಆ್ಯಂಡ್ ಟೇಕ್ ಲೀವ್. ಬೇಗ ಕೆಲಸ ಮುಗಿಸಿ ರಜೆ ಹಾಕಿ. ಫಿನಿಶ್ ಯುವರ್ ವರ್ಕ್ ಫಾಸ್ಟ್ ಆ್ಯಂಡ್ ಟೇಕ್ ಲೀವ್. ನೀವು ತುಂಬ ಬುದ್ಧಿವಂತರು. ಯು ಆರ್ ಟೂ ಇಂಟೆಲಿಜೆಂಟ್. ನೀವು ತುಂಬ ಬುದ್ಧಿವಂತರು. ಯು ಆರ್ ಟೂ ಇಂಟೆಲಿಜೆಂಟ್. ಮುಂದಿನ ತಿಂಗಳು ಹೊಸ ವ್ಯವಸ್ಥಾಪಕರನ್ನು ನೇಮಿಸಲಾಗುತ್ತದೆ. ನ್ಯೂ ಮ್ಯಾನೇಜರ್ ಈಸ್ ಅಪಾಯಿಂಟಿಂಗ್ ನೆಕ್ಸ್ಟ್ ಮಂತ್. ಮುಂದಿನ ತಿಂಗಳು ಹೊಸ ವ್ಯವಸ್ಥಾಪಕರನ್ನು ನೇಮಿಸಲಾಗುತ್ತದೆ. ನ್ಯೂ ಮ್ಯಾನೇಜರ್ ಈಸ್ ಅಪಾಯಿಂಟಿಂಗ್ ನೆಕ್ಸ್ಟ್ ಮಂತ್. ಸಂಪರ್ಕದಲ್ಲಿರಿ. ಬಿ ಇನ್ ಟಚ್. ಸಂಪರ್ಕದಲ್ಲಿರಿ. ಬಿ ಇನ್ ಟಚ್. ನಿಧಾನವಾಗಿ ಚಾಲನೆ ಮಾಡಿ. ಡ್ರೈವ್ ಸ್ಲೋಲಿ. ನಿಧಾನವಾಗಿ ಚಾಲನೆ ಮಾಡಿ. ಡ್ರೈವ್ ಸ್ಲೋಲಿ. ದಯವಿಟ್ಟು ನನ್ನ ಕ್ಯಾಬನ್ನು ಬುಕ್ ಮಾಡಿ. ಪ್ಲೀಸ್ ಬುಕ್ ಮೈ ಕ್ಯಾಬ್. ದಯವಿಟ್ಟು ನನ್ನ ಕ್ಯಾಬನ್ನು ಬುಕ್ ಮಾಡಿ. ಪ್ಲೀಸ್ ಬುಕ್ ಮೈ ಕ್ಯಾಬ್. ಇಂದು ಕಚೇರಿಯಲ್ಲಿ ತಂಡದ ಊಟ. ಟುಡೇ ಈಸ್ ಟೀಮ್ ಲಂಚ್ ಎಟ್ ಆಫೀಸ್. ಇಂದು ಕಚೇರಿಯಲ್ಲಿ ತಂಡದ ಊಟ. ಟುಡೇ ಈಸ್ ಟೀಮ್ ಲಂಚ್ ಎಟ್ ಆಫೀಸ್. ನೀವು ಇಂದು ಸಭೆಗೆ ಏಕೆ ಹಾಜರಾಗಿಲ್ಲ? ವೈ ಯು ಆರ್ ನಾಟ್ ಅಟೆಂಡೆಡ್ ಮೀಟಿಂಗ್ ಟುಡೇ. ನೀವು ಇಂದು ಸಭೆಗೆ ಏಕೆ ಹಾಜರಾಗಿಲ್ಲ? ವೈ ಯು ಆರ್ ನಾಟ್ ಅಟೆಂಡೆಡ್ ಮೀಟಿಂಗ್ ಟುಡೇ. ನಮ್ಮ ಕಚೇರಿ ಬೇರೆ ಕಡೆಗೆ ಸ್ಥಳಾಂತರವಾಗುತ್ತಿದೆ. ಅವರ್ ಆಫೀಸ್ ಈಸ್ ಶಿಫ್ಟಿಂಗ್ ಟು ಅನದರ್ ಲೊಕೇಶನ್. ನಮ್ಮ ಕಚೇರಿ ಬೇರೆ ಕಡೆಗೆ ಸ್ಥಳಾಂತರವಾಗುತ್ತಿದೆ. ಅವರ್ ಆಫೀಸ್ ಈಸ್ ಶಿಫ್ಟಿಂಗ್ ಟು ಅನದರ್ ಲೊಕೇಶನ್.
ನಾನು ನನ್ನ ಕೆಲಸವನ್ನು ಬದಲಾಯಿಸಲು ಯೋಜಿಸುತ್ತಿದ್ದೇನೆ. ಐ ಆಮ್ ಪ್ಲಾನಿಂಗ್ ಟು ಚೇಂಜ್ ಮೈ ಜಾಬ್. ನಾನು ನನ್ನ ಕೆಲಸವನ್ನು ಬದಲಾಯಿಸಲು ಯೋಜಿಸುತ್ತಿದ್ದೇನೆ. ಐ ಆಮ್ ಪ್ಲಾನಿಂಗ್ ಟು ಚೇಂಜ್ ಮೈ ಜಾಬ್. ಅವಳು ಇಂದು ರಜೆಯಲ್ಲಿದ್ದಾಳೆ. ಶಿ ಈಸ್ ಆನ್ ಲೀವ್ ಟುಡೇ. ಅವಳು ಇಂದು ರಜೆಯಲ್ಲಿದ್ದಾಳೆ. ಶಿ ಈಸ್ ಆನ್ ಲೀವ್ ಟುಡೇ. ನನಗೆ ಅರ್ಧ ದಿನ ರಜೆ ಬೇಕು. ಐ ವಾಂಟ್ ಹಾಫ್ ಡೇ ಲೀವ್. ನನಗೆ ಅರ್ಧ ದಿನ ರಜೆ ಬೇಕು. ಐ ವಾಂಟ್ ಹಾಫ್ ಡೇ ಲೀವ್. ನಿಮ್ಮ ಕಚೇರಿ ಎಲ್ಲಿದೆ? ವೇರ್ ಯುವರ್ ಆಫೀಸ್ ಈಸ್ ಲೊಕೇಟೆಡ್. ನಿಮ್ಮ ಕಚೇರಿ ಎಲ್ಲಿದೆ? ವೇರ್ ಯುವರ್ ಆಫೀಸ್ ಈಸ್ ಲೊಕೇಟೆಡ್. ನಿಮ್ಮ ಕೆಲಸದಲ್ಲಿ ನಿಮಗೆ ಎಷ್ಟು ವರ್ಷಗಳ ಅನುಭವವಿದೆ? ಇನ್ ಯುವರ್ ವರ್ಕ್ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್. ನಿಮ್ಮ ಕೆಲಸದಲ್ಲಿ ನಿಮಗೆ ಎಷ್ಟು ವರ್ಷ ಅನುಭವವಿದೆ? ಇನ್ ಯುವರ್ ವರ್ಕ್ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್. ನಿಮ್ಮ ವಾರಾಂತ್ಯವನ್ನು ಖುಷಿಯಾಗಿ ಕಳೆಯಿರಿ. ಎಂಜಾಯ್ ಯುವರ್ ವೀಕೆಂಡ್. ನಿಮ್ಮ ವಾರವನ್ನು ಖುಷಿಯಾಗಿ ಕಳೆಯಿರಿ. ಎಂಜಾಯ್ ಯುವರ್ ವೀಕೆಂಡ್. ಕೋಪ ನಿಮಗೆ ಅಲ್ಲ ನನಗೂ ಬರುತ್ತದೆ. ಆ್ಯಂಗರ್ ಕಮ್ಸ್ ನಾಟ್ ಟು ಯು ಬಟ್ ಟು ಮೀ ಟು. ಆ್ಯಂಗರ್ ಕಮ್ಸ್ ನಾಟ್ ಟು ಯು ಬಟ್ ಟು ಮೀ ಟು. ನನಗೆ ಕೋಪ ಬರಿಸುವ ಕೆಲಸಗಳನ್ನು ಮಾಡಬೇಡ. ಡೋಂಟ್ ಡೂ ಥಿಂಗ್ಸ್ ದಟ್ ಮೇಕ್ ಮಿ ಆ್ಯಂಗರ್. ನನಗೆ ಕೋಪ ಬರಿಸುವ ಕೆಲಸಗಳನ್ನು ಮಾಡಬೇಡ. ಡೋಂಟ್ ಡೂ ಥಿಂಗ್ಸ್ ದಟ್ ಮೇಕ್ ಮಿ ಆ್ಯಂಗರ್. ನಿನ್ನ ಕೋಪ ನನ್ನ ಮೇಲೆ ತೋರಿಸಬೇಡ. ಡೋಂಟ್ ಶೋ ಯುವರ್ ಆ್ಯಂಗರ್ ಆನ್ ಮೀ. ನಿನ್ನ ಕೋಪ ನನ್ನ ಮೇಲೆ ತೋರಿಸಬೇಡ. ಡೋಂಟ್ ಶೋ ಯುವರ್ ಆ್ಯಂಗರ್ ಆನ್ ಮೀ. ನಿನಗೆ ಯಾಕೆ ಅವನ ಮೇಲೆ ಕೋಪ? ನಿನಗೆ ಯಾಕೆ ಅವನ ಮೇಲೆ ಕೋಪ? ವೈ ಆರ್ ಯು ಆ್ಯಂಗ್ರಿ ವಿತ್ ಹಿಮ್? ವೈ ಆರ್ ಯು ಆ್ಯಂಗ್ರಿ ವಿತ್ ಹಿಮ್? ಊಟದ ಮೇಲೆ ಕೋಪ ತೋರಿಸಬೇಡ. ಡೋಂಟ್ ಶೋ ಆ್ಯಂಗರ್ ಓವರ್ ಫುಡ್. ಊಟದ ಮೇಲೆ ಕೋಪ ತೋರಿಸಬೇಡ. ಡೋಂಟ್ ಶೋ ಆ್ಯಂಗರ್ ಓವರ್ ಫುಡ್. ಡೋಂಟ್ ಶೋ ಆ್ಯಂಗರ್ ಓವರ್ ಫುಡ್. ಕೋಪ ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡುತ್ತದೆ. ಕೋಪ ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡುತ್ತದೆ. ಆ್ಯಂಗರ್ ಶಾರ್ಟೆನ್ಸ್ ಯುವರ್ ಲೈಫ್ ಸ್ಪ್ಯಾನ್. ಆ್ಯಂಗರ್ ಶಾರ್ಟೆನ್ಸ್ ಯುವರ್ ಲೈಫ್ ಸ್ಪ್ಯಾನ್. ಕೋಪದಲ್ಲಿ ನಿರ್ಣಯ ತೆಗೆದುಕೊಳ್ಳಬೇಡ. ಕೋಪದಲ್ಲಿ ನಿರ್ಣಯ ತೆಗೆದುಕೊಳ್ಳಬೇಡ. ಡೋಂಟ್ ಮೇಕ್ ಡೆಸಿಷನ್ಸ್ ಇನ್ ಆ್ಯಂಗರ್. ಡೋಂಟ್ ಮೇಕ್ ಡೆಸಿಷನ್ಸ್ ಇನ್ ಆ್ಯಂಗರ್. ಯಾಕೆ ಇಷ್ಟು ಕೋಪವಾಗಿದೆಯಾ? ಏನಾಗಿದೆ? ವೈ ಸೋ ಮಚ್ ಆ್ಯಂಗರ್? ವಾಟ್ ಹ್ಯಾಪೆಂಡ್? ಯಾಕೆ ಇಷ್ಟು ಕೋಪವಾಗಿದೆಯಾ? ಏನಾಗಿದೆ? ವೈ ಸೋ ಮಚ್ ಆ್ಯಂಗರ್? ವಾಟ್ ಹ್ಯಾಪೆಂಡ್? ಕೋಪ ಬಂದಾಗ ಮನುಷ್ಯನ ಥರ ವರ್ತಿಸು. ಕೋಪ ಬಂದಾಗ ಮನುಷ್ಯನ ಥರ ವರ್ತಿಸು. ವೆನ್ ಯು ಗೆಟ್ ಆ್ಯಂಗ್ರಿ ಬಿಹೇವ್ ಲೈಕ್ ಎ ಮ್ಯಾನ್. ವೆನ್ ಯು ಗೆಟ್ ಆ್ಯಂಗ್ರಿ ಬಿಹೇವ್ ಲೈಕ್ ಎ ಮ್ಯಾನ್. ನನಗೆ ಕೋಪ ಬರುವ ಥರ ಮಾತನಾಡಬೇಡ. ನನಗೆ ಕೋಪ ಬರುವ ಥರ ಮಾತನಾಡಬೇಡ. ಡೋಂಟ್ ಟಾಕ್ ಲೈಕ್ ಐ ಗೆಟ್ ಆ್ಯಂಗ್ರಿ. ಡೋಂಟ್ ಟಾಕ್ ಲೈಕ್ ಐ ಗೆಟ್ ಆ್ಯಂಗ್ರಿ. ನನಗೆ ಕೋಪ ಬಂದರೆ ಸುಮ್ಮನೆ ಇರುವುದಿಲ್ಲ. ಐ ಡೋಂಟ್ ಬಿ ಕ್ವೈಟ್ ಇಫ್ ಐ ಗೆಟ್ ಆ್ಯಂಗ್ರಿ. ನನಗೆ ಕೋಪ ಬಂದರೆ ಸುಮ್ಮನೆ ಇರುವುದಿಲ್ಲ. ಐ ಡೋಂಟ್ ಬಿ ಕ್ವೈಟ್ ಇಫ್ ಐ ಗೆಟ್ ಆ್ಯಂಗ್ರಿ. ನಿನಗೇಕೆ ನನ್ನ ಮೇಲೆ ಕೋಪ? ನಿನಗೇಕೆ ನನ್ನ ಮೇಲೆ ಕೋಪ? ವೈ ಯು ಆರ್ ಆ್ಯಂಗ್ರಿ ಆನ್ ಮೀ? ವೈ ಯು ಆರ್ ಆ್ಯಂಗ್ರಿ ಆನ್ ಮೀ? ಸುಮ್ಮನೆ ಕೋಪ ಮಾಡಿಕೊಂಡು ಕುಳಿತರೆ ಪ್ರಯೋಜನವಿಲ್ಲ. ಪ್ರಯತ್ನಿಸಬೇಕು. ಸುಮ್ಮನೆ ಕೋಪ ಮಾಡಿಕೊಂಡು ಕುಳಿತರೆ ಪ್ರಯೋಜನವಿಲ್ಲ. ಪ್ರಯತ್ನಿಸಬೇಕು. There is no use in just sitting angry. You should try. There is no use
in just sitting angry. You should try. ನೀವು ಕೋಪದಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ. ನೀವು ಕೋಪದಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ. You cannot do anything from anger. You cannot do anything from anger. ಯಾವುದೇ ಪರಿಸ್ಥಿತಿಯಲ್ಲೂ ಕೋಪಗೊಳ್ಳಬೇಡ. Don't get angry in any situation. ಯಾವುದೇ ಪರಿಸ್ಥಿತಿಯಲ್ಲೂ ಕೋಪಗೊಳ್ಳಬೇಡ. Don't get angry in any situation. ಅವರ ಕೋಪವೇ ಅವರಿಗೆ ಶತ್ರು. ಅವರ ಕೋಪವೇ ಅವರಿಗೆ ಶತ್ರು. Their anger is their enemy. Their anger is their enemy. ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳಬೇಡ. ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳಬೇಡ. Don't get angry on children. Don't get angry on children. ಕೋಪದಿಂದ ಏನನ್ನೂ ಮಾಡಬೇಡಿ. ಕೋಪದಿಂದ ಏನನ್ನೂ ಮಾಡಬೇಡಿ. Don't do anything with anger. Don't do anything with anger. ನಿನ್ನ ಕೋಪವು ನಿನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ತರುತ್ತದೆ. ನಿನ್ನ ಕೋಪವು ನಿನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ತರುತ್ತದೆ. Your anger affects your personality. Your anger affects your personality. ಕೋಪ ನಿಮ್ಮ ಆಲೋಚನಾ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. Anger reduces your thinking power. ಕೋಪ ನಿಮ್ಮ ಆಲೋಚನಾ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. Anger reduces your thinking power. ಕೋಪ ಬಂದಾಗ ಮಾತನಾಡಬೇಡ, ಸುಮ್ಮನೆ ಇರು. ಕೋಪ ಬಂದಾಗ ಮಾತನಾಡಬೇಡ, ಸುಮ್ಮನೆ ಇರು. Don't talk when angry, just be quiet. Don't talk when angry, just be quiet. ನಿನ್ನ ನಡತೆಯಿಂದ ಯಾರಿಗೂ ಕೋಪ ತರಿಸಬೇಡ. ನಿನ್ನ ನಡತೆಯಿಂದ ಯಾರಿಗೂ ಕೋಪ ತರಿಸಬೇಡ. Don't make anyone angry with your behavior. Don't make anyone angry with your behavior. ಕೋಪ ಬಂದರೆ 10 ಸಂಖ್ಯೆಗಳನ್ನು ಎಣಿಸು. ಕೋಪ ಬಂದರೆ 10 ಸಂಖ್ಯೆಗಳನ್ನು ಎಣಿಸು. If angry, count 10 numbers. If angry, count 10 numbers. ಕೋಪ ನಿನ್ನನ್ನು ದಡ್ಡನನ್ನಾಗಿ ಮಾಡುತ್ತದೆ. ಕೋಪ ನಿನ್ನನ್ನು ದಡ್ಡನನ್ನಾಗಿ ಮಾಡುತ್ತದೆ. Anger makes you stupid. Anger makes you stupid. ನನ್ನ ಮೇಲಿನ ಕೋಪ ಮಕ್ಕಳ ಮೇಲೆ ತೋರಿಸಬೇಡ. ನನ್ನ ಮೇಲಿನ ಕೋಪ ಮಕ್ಕಳ ಮೇಲೆ ತೋರಿಸಬೇಡ. Do not project my anger on the children. Do not project my anger on the children. ಎಲ್ಲ ಸರಿ ಇದೆಯೇ? Is everything okay? ಇಲ್ಲಿ ಎಲ್ಲ ಅಂದರೆ ಎವ್ರಿಥಿಂಗ್, ಈಸ್ ಓಕೆ ಅಂದರೆ ಸರಿ ಇದೆಯೇ. ಎಲ್ಲ ಸರಿ ಇದೆಯೇ? ಈಸ್ ಎವ್ರಿಥಿಂಗ್ ಓಕೆ? ಈಸ್ ಎವ್ರಿಥಿಂಗ್ ಓಕೆ? ನೀನು ಏನನ್ನು ತಿನ್ನ ಬಯಸುವೆ? ವಾಟ್ ಡು ಯು ವಾಂಟ್ ಟು ಈಟ್? ಇಲ್ಲಿ ವಾಟ್ ಡು ಯು ಅಂದರೆ ನೀನು ಏನನ್ನು, ವಾಂಟ್ ಟು ಈಟ್ ಅಂದರೆ ತಿನ್ನ ಬಯಸುವೆ. ನೀನು ಏನನ್ನು ತಿನ್ನ ಬಯಸುವೆ? ವಾಟ್ ಡು ಯು ವಾಂಟ್ ಟು ಈಟ್? ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ವೇರ್ ಆರ್ ಯು ಗೋಯಿಂಗ್? ಇಲ್ಲಿ ವೇರ್ ಅಂದರೆ ಎಲ್ಲಿಗೆ, ಆರ್ ಯು ಗೋಯಿಂಗ್ ಅಂದರೆ ನೀವು ಹೋಗುತ್ತಿದ್ದೀರಾ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ವೇರ್ ಆರ್ ಯು ಗೋಯಿಂಗ್? ವೇರ್ ಆರ್ ಯು ಗೋಯಿಂಗ್? ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಒಬ್ಬೊಬ್ಬರಾಗಿ ಬನ್ನಿ. ಕಮ್ ಒನ್ ಬೈ ಒನ್. ಇಲ್ಲಿ ಕಮ್ ಅಂದರೆ ಬನ್ನಿ, ಒನ್ ಬೈ ಒನ್ ಅಂದರೆ ಒಬ್ಬೊಬ್ಬರಾಗಿ. ಒಬ್ಬೊಬ್ಬರಾಗಿ ಬನ್ನಿ. ಕಮ್ ಒನ್ ಬೈ ಒನ್. ಕಮ್ ಒನ್ ಬೈ ಒನ್. ಯಾರು ಇನ್ನೂ ಕಲಿಯಬೇಕಾಗಿದೆ? ಹೂ ಹ್ಯಾಸ್ ಎಟ್ ಟು ಲರ್ನ್?
ಇಲ್ಲಿ ಹೂ ಹ್ಯಾಸ್ ಎಟ್ ಟು ಅಂದರೆ ಯಾರು ಇನ್ನು, ಲರ್ನ್ ಅಂದರೆ ಕಲಿಯಬೇಕಾಗಿದೆ. ಯಾರು ಇನ್ನು ಕಲಿಯಬೇಕಾಗಿದೆ. ಹೂ ಹ್ಯಾಸ್ ಎಟ್ ಟು ಲರ್ನ್. ಹೂ ಹ್ಯಾಸ್ ಎಟ್ ಟು ಲರ್ನ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಆತುರ ಪಡಬೇಡ. ಆತುರ ಪಡಬೇಡ. ಡೋಂಟ್ ಬಿ ಹರಿ. ಇಲ್ಲಿ ಡೋಂಟ್ ಬಿ ಅಂದರೆ ಪಡಬೇಡ, ಹರಿ ಅಂದರೆ ಆತುರ. ಆತುರ ಪಡಬೇಡ. ಡೋಂಟ್ ಬಿ ಹರಿ. ಡೋಂಟ್ ಬಿ ಹರಿ. ಮುಂದೆ ಬನ್ನಿ. ಕಮ್ ಫಾರ್ವರ್ಡ್. ಇಲ್ಲಿ ಕಮ್ ಅಂದರೆ ಬನ್ನಿ, ಫಾರ್ವರ್ಡ್ ಅಂದರೆ ಮುಂದೆ. ಮುಂದೆ ಬನ್ನಿ. ಕಮ್ ಫಾರ್ವರ್ಡ್. ಮುಂದೆ ಬನ್ನಿ. ಕಮ್ ಫಾರ್ವರ್ಡ್. ಕಮ್ ಫಾರ್ವರ್ಡ್. ನಾನು ಅವನಿಗೆ ತಿಳಿಸಲು ಬಯಸುತ್ತೇನೆ. ಐ ವಾಂಟ್ ಟು ಲೆಟ್ ಹಿಮ್ ನೋ. ಇಲ್ಲಿ ನಾನು ಬಯಸುತ್ತೇನೆ ಅಂದರೆ ಐ ವಾಂಟ್ ಟು, ಲೆಟ್ ಹಿಮ್ ನೋ ಅಂದರೆ ಅವನಿಗೆ ತಿಳಿಸಲು. ನಾನು ಅವನಿಗೆ ತಿಳಿಸಲು ಬಯಸುತ್ತೇನೆ. ಐ ವಾಂಟ್ ಟು ಲೆಟ್ ಹಿಮ್ ನೋ. ನೀನು ಆಂಗ್ಲ ಭಾಷೆಯನ್ನು ಚೆನ್ನಾಗಿ ಮಾತನಾಡುತ್ತೀಯಾ. ಯು ಸ್ಪೀಕ್ ಇಂಗ್ಲಿಷ್ ವೆರಿ ವೆಲ್. ಇಲ್ಲಿ ಯು ಸ್ಪೀಕ್ ಅಂದರೆ ನೀನು ಮಾತನಾಡುತ್ತೀಯಾ. ಇಂಗ್ಲಿಷ್ ವೆರಿ ವೆಲ್ ಅಂದರೆ ಆಂಗ್ಲ ಭಾಷೆಯನ್ನು ಚೆನ್ನಾಗಿ. ನೀನು ಆಂಗ್ಲ ಭಾಷೆಯನ್ನು ಚೆನ್ನಾಗಿ ಮಾತನಾಡುತ್ತೀಯಾ. ಯು ಸ್ಪೀಕ್ ಇಂಗ್ಲಿಷ್ ವೆರಿ ವೆಲ್. ಯು ಸ್ಪೀಕ್ ಇಂಗ್ಲಿಷ್ ವೆರಿ ವೆಲ್. ನೀನು ಆಂಗ್ಲ ಭಾಷೆ ಎಲ್ಲಿ ಕಲಿತೆ. ವೇರ್ ಡಿಡ್ ಯು ಲರ್ನ್ ಇಂಗ್ಲಿಷ್. ಇಲ್ಲಿ ವೇರ್ ಡಿಡ್ ಯು ಲರ್ನ್ ಅಂದರೆ ನೀನು ಎಲ್ಲಿ ಕಲಿತೆ, ಇಂಗ್ಲಿಷ್ ಅಂದರೆ ಆಂಗ್ಲ ಭಾಷೆ. ನೀನು ಆಂಗ್ಲ ಭಾಷೆ ಎಲ್ಲಿ ಕಲಿತೆ. ವೇರ್ ಡಿಡ್ ಯು ಲರ್ನ್ ಇಂಗ್ಲಿಷ್. ವೇರ್ ಡಿಡ್ ಯು ಲರ್ನ್ ಇಂಗ್ಲಿಷ್. ಇದು ನನಗೆ ತುಂಬ ಕಷ್ಟ. ದಿಸ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಇಲ್ಲಿ ದಿಸ್ ಈಸ್ ಅಂದರೆ ಇದು, ವೆರಿ ಡಿಫಿಕಲ್ಟ್ ಫಾರ್ ಮೀ ಅಂದರೆ ನನಗೆ ತುಂಬ ಕಷ್ಟ. ಇದು ನನಗೆ ತುಂಬ ಕಷ್ಟ. ದಿಸ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ನಾನು ನಿಮ್ಮ ತಾಯಿಯನ್ನು ಒಮ್ಮೆ ಭೇಟಿಯಾಗಲು ಬಯಸುತ್ತೇನೆ. ಐ ವಾಂಟ್ ಟು ಮೀಟ್ ಯುವರ್ ಮದರ್ ಒನ್ಸ್. ಇಲ್ಲಿ ಐ ವಾಂಟ್ ಟು ಮೀಟ್ ಅಂದರೆ ನಾನು ಭೇಟಿಯಾಗಲು ಬಯಸುತ್ತೇನೆ. ಯುವರ್ ಮದರ್ ಒನ್ಸ್ ಅಂದರೆ ನಿಮ್ಮ ತಾಯಿಯನ್ನು ಒಮ್ಮೆ. ನಾನು ನಿಮ್ಮ ತಾಯಿಯನ್ನು ಒಮ್ಮೆ ಭೇಟಿಯಾಗಲು ಬಯಸುತ್ತೇನೆ. ಐ ವಾಂಟ್ ಟು ಮೀಟ್ ಯುವರ್ ಮದರ್ ಒನ್ಸ್. ಐ ವಾಂಟ್ ಟು ಮೀಟ್ ಯುವರ್ ಮದರ್ ಒನ್ಸ್. ನಾನು ನನ್ನ ಕಚೇರಿಯ ಕೆಲಸವನ್ನು ಮಾಡುತ್ತಿದ್ದೇನೆ. ಐ ಆಮ್ ಡೂಯಿಂಗ್ ಮೈ ಆಫೀಸ್ ವರ್ಕ್. ಇಲ್ಲಿ ಆಫೀಸ್ ವರ್ಕ್ ಅಂದರೆ ಕಚೇರಿಯ ಕೆಲಸ. ಐ ಆಮ್ ಡೂಯಿಂಗ್ ಮೈ ಅಂದರೆ ನಾನು ನನ್ನ ಮಾಡುತ್ತಿದ್ದೇನೆ. ನಾನು ನನ್ನ ಕಚೇರಿಯ ಕೆಲಸವನ್ನು ಮಾಡುತ್ತಿದ್ದೇನೆ. ಐ ಆಮ್ ಡೂಯಿಂಗ್ ಮೈ ಆಫೀಸ್ ವರ್ಕ್. ನಿಮ್ಮ ಉಗುರುಗಳನ್ನು ಕಚ್ಚುವುದನ್ನು ನಿಲ್ಲಿಸಿ. ಸ್ಟಾಪ್ ಬೈಟಿಂಗ್ ಯುವರ್ ನೈಲ್ಸ್. ಇಲ್ಲಿ ಸ್ಟಾಪ್ ಬೈಟಿಂಗ್ ಅಂದರೆ ಕಚ್ಚುವುದನ್ನು ನಿಲ್ಲಿಸಿ. ಯುವರ್ ನೈಲ್ಸ್ ಅಂದರೆ ನಿಮ್ಮ ಉಗುರುಗಳನ್ನು. ನಿಮ್ಮ ಉಗುರುಗಳನ್ನು ಕಚ್ಚುವುದನ್ನು ನಿಲ್ಲಿಸಿ. ಸ್ಟಾಪ್ ಬೈಟಿಂಗ್ ಯುವರ್ ನೈಲ್ಸ್. ನಾನು ನಿನ್ನನ್ನು ನೋಡಲು ಬಂದೆ. ಐ ಕೇಮ್ ಟು ಸಿ ಯು. ಇಲ್ಲಿ ಸಿ ಯು ಅಂದರೆ ನಿನ್ನನ್ನು ನೋಡಲು. ಐ ಕೇಮ್ ಟು ಅಂದರೆ ನಾನು ಬಂದೆ. ನಾನು ನಿನ್ನನ್ನು ನೋಡಲು ಬಂದೆ. ಐ ಕೇಮ್ ಟು ಸಿ ಯು. ಐ ಕೇಮ್ ಟು ಸಿ ಯು. ಅವಳು ತುಂಬ ತೆಳ್ಳಗಿದ್ದಾಳೆ. ಶಿ ಈಸ್ ಸೋ ಸ್ಕಿನ್ನಿ. ಇಲ್ಲಿ ಸೋ ಸ್ಕಿನ್ನಿ ಅಂದರೆ ತುಂಬ ತೆಳ್ಳಗಿದ್ದಾಳೆ. ಶಿ ಈಸ್ ಅಂದರೆ ಅವಳು. ಅವಳು ತುಂಬ ತೆಳ್ಳಗಿದ್ದಾಳೆ. ಶಿ ಈಸ್ ಸೋ ಸ್ಕಿನ್ನಿ. ಶಿ ಈಸ್ ಸೋ ಸ್ಕಿನ್ನಿ. ಇದು ನಿಮ್ಮ ವ್ಯವಹಾರವಲ್ಲ. ದಿಸ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್.
ಇಲ್ಲಿ ದಿಸ್ ಈಸ್ ಅಂದರೆ ಇದು, ನಿಮ್ಮ ವ್ಯವಹಾರವಲ್ಲ ಅಂದರೆ ನನ್ ಆಫ್ ಯುವರ್ ಬಿಸ್ನೆಸ್. ಇದು ನಿಮ್ಮ ವ್ಯವಹಾರವಲ್ಲ, ದಿಸ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ದಿಸ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ನಾನು ನಿನಗೆ ಯಾಕೆ ಹೇಳಲಿ? ವೈ ಶುಡ್ ಐ ಟೆಲ್ ಯು? ಇಲ್ಲಿ ಐ ಅಂದರೆ ನಾನು, ವೈ ಶುಡ್ ಟೆಲ್ ಯು ಅಂದರೆ ನಿನಗೆ ಯಾಕೆ ಹೇಳಲಿ. ನಾನು ನಿನಗೆ ಯಾಕೆ ಹೇಳಲಿ? ವೈ ಶುಡ್ ಐ ಟೆಲ್ ಯು? ವೈ ಶುಡ್ ಐ ಟೆಲ್ ಯು? ನೆಕ್ಸ್ಟ್ ಸೆಂಟೆನ್ಸ್ ಈಸ್, ನೀನು ಯಾಕೆ ಕೇಳಿದೆ? ವೈ ಡಿಡ್ ಯು ಆಸ್ಕ್? ಇಲ್ಲಿ ವೈ ಡಿಡ್ ಆಸ್ಕ್ ಅಂದರೆ ಯಾಕೆ ಕೇಳಿದೆ, ಯು ಅಂದರೆ ನೀನು. ನೀನು ಯಾಕೆ ಕೇಳಿದೆ? ವೈ ಡಿಡ್ ಯು ಆಸ್ಕ್? ವೈ ಡಿಡ್ ಯು ಆಸ್ಕ್? ನೀನು ಯಾಕೆ ಕೇಳಿದೆ? ವೈ ಡಿಡ್ ಯು ಆಸ್ಕ್? ಈ ಹ್ಯಾಸ್ ನಾಟ್ ಕಮ್ ಆಟ್. ಅವನು ಇನ್ನೂ ಬಂದಿಲ್ಲ. ಈ ಹ್ಯಾಸ್ ನಾಟ್ ಕಮ್ ಆಟ್. ನಾನು ಒಂದೇ ಕೋಣೆಯನ್ನು ಇಷ್ಟಪಡುತ್ತೇನೆ. ಐ ಡು ಲೈಕ್ ಸಿಂಗಲ್ ರೂಮ್. ನಾನು ಒಂದೇ ಕೋಣೆಯನ್ನು ಇಷ್ಟಪಡುತ್ತೇನೆ. ಐ ಡು ಲೈಕ್ ಸಿಂಗಲ್ ರೂಮ್. ನಾನು ಹೋದಾಗ ನಿನ್ನನ್ನು ಕರೆಯುತ್ತೇನೆ. ಐ ವಿಲ್ ಕಾಲ್ ಯು ವೆನ್ ಐ ಗೋ. ನಾನು ಹೋದಾಗ ನಿನ್ನನ್ನು ಕರೆಯುತ್ತೇನೆ. ಐ ವಿಲ್ ಕಾಲ್ ಯು ವೆನ್ ಐ ಗೋ. ದಯವಿಟ್ಟು ಜಾನ್ ಇದ್ದಾನಾ? ಈಸ್ ಜಾನ್ ದೇರ್ ಪ್ಲೀಸ್? ದಯವಿಟ್ಟು ಜಾನ್ ಇದ್ದಾನಾ? ಈಸ್ ಜಾನ್ ದೇರ್ ಪ್ಲೀಸ್? ನಾಳೆ ಮಳೆ ಬರಬಹುದು. ಇಟ್ ಮೇ ರೈನ್ ಟುಮಾರೋ. ನಾಳೆ ಮಳೆ ಬರಬಹುದು. ಇಟ್ ಮೇ ರೈನ್ ಟುಮಾರೋ. ನಿಮ್ಮ ಬಳಿ ಹೆಚ್ಚು ಆಹಾರವಿದೆಯೇ? ಡು ಯು ಹ್ಯಾವ್ ಮೋರ್ ಫುಡ್? ನಿಮ್ಮ ಬಳಿ ಹೆಚ್ಚು ಆಹಾರವಿದೆಯೇ? ಡು ಯು ಹ್ಯಾವ್ ಮೋರ್ ಫುಡ್? ಅವಳು ನನಗಿಂತ ವೇಗವಾಗಿದ್ದಾಳೆ. ಶಿ ಈಸ್ ಫಾಸ್ಟರ್ ದ್ಯಾನ್ ಮೀ. ಅವಳು ನನಗಿಂತ ವೇಗವಾಗಿದ್ದಾಳೆ. ಶಿ ಈಸ್ ಫಾಸ್ಟರ್ ದ್ಯಾನ್ ಮೀ. ಇದು ಯಾವಾಗ ಸಂಭವಿಸಿತು? ವೆನ್ ಡಿಡ್ ಇಟ್ ಹ್ಯಾಪನ್? ಇದು ಯಾವಾಗ ಸಂಭವಿಸಿತು? ವೆನ್ ಡಿಡ್ ಇಟ್ ಹ್ಯಾಪನ್? ಇದರ ಅರ್ಥ ಏನು? ವಾಟ್ ಡಸ್ ದಿಸ್ ಮೀನ್? ಇದರ ಅರ್ಥ ಏನು? ವಾಟ್ ಡಸ್ ದಿಸ್ ಮೀನ್? ಇದು ನಿಜವಾಗಿಯೂ ಸಮಯ ತೆಗೆದುಕೊಳ್ಳುತ್ತದೆ. ಇಟ್ಸ್ ರಿಯಲಿ ಟೇಕ್ ಟೈಮ್. ಇದು ನಿಜವಾಗಿಯೂ ಸಮಯ ತೆಗೆದುಕೊಳ್ಳುತ್ತದೆ. ಇಟ್ಸ್ ರಿಯಲಿ ಟೇಕ್ ಟೈಮ್. ಹತ್ತಿರದಲ್ಲಿ ಬ್ಯಾಂಕ್ ಇದೆಯೇ? ಈಸ್ ದೇರ್ ಅ ಬ್ಯಾಂಕ್ ನಿಯರ್ ಬೈ? ಹತ್ತಿರದಲ್ಲಿ ಬ್ಯಾಂಕ್ ಇದೆಯೇ? ಈಸ್ ದೇರ್ ಅ ಬ್ಯಾಂಕ್ ನಿಯರ್ ಬೈ? ನಾವು ಕ್ರೆಡಿಟ್ ಕಾರ್ಡುಗಳನ್ನು ಸ್ವೀಕರಿಸುವುದಿಲ್ಲ. ವಿ ಡೋಂಟ್ ಆಕ್ಸೆಪ್ಟ್ ಕ್ರೆಡಿಟ್ ಕಾರ್ಡ್ಸ್. ನಾವು ಕ್ರೆಡಿಟ್ ಕಾರ್ಡುಗಳನ್ನು ಸ್ವೀಕರಿಸುವುದಿಲ್ಲ. ವಿ ಡೋಂಟ್ ಆಕ್ಸೆಪ್ಟ್ ಕ್ರೆಡಿಟ್ ಕಾರ್ಡ್ಸ್. ಮತ್ತೊಮ್ಮೆ ತಡವಾಗಿರುವುದಕ್ಕೆ ಕ್ಷಮಿಸಿ. ಐ ಆಮ್ ಸಾರಿ ಟು ಬಿ ಲೇಟ್ ಅಗೈನ್. ಮತ್ತೊಮ್ಮೆ ತಡವಾಗಿರುವುದಕ್ಕೆ ಕ್ಷಮಿಸಿ. ಐ ಆಮ್ ಸಾರಿ ಟು ಬಿ ಲೇಟ್ ಅಗೈನ್. ಪುಸ್ತಕ ಮೇಜಿನ ಮೇಲಿದೆ. ದ ಬುಕ್ ಈಸ್ ಆನ್ ದ ಟೇಬಲ್. ಪುಸ್ತಕ ಮೇಜಿನ ಮೇಲಿದೆ. ದ ಬುಕ್ ಈಸ್ ಆನ್ ದಿ ಟೇಬಲ್. ದಯವಿಟ್ಟು ಈ ಫಾರ್ಮ್ ಅನ್ನು ಭರ್ತಿ ಮಾಡಿ. ಪ್ಲೀಸ್ ಫಿಲ್ ಔಟ್ ಆಫ್ ದಿಸ್ ಫಾರ್ಮ್. ದಯವಿಟ್ಟು ಈ ಫಾರ್ಮ್ ಅನ್ನು ಭರ್ತಿ ಮಾಡಿ. ಪ್ಲೀಸ್ ಫಿಲ್ ಔಟ್ ಆಫ್ ದಿಸ್ ಫಾರ್ಮ್. ನಾನು ಅದನ್ನು ಮತ್ತೆ ಪ್ರಸ್ತಾಪಿಸುವುದಿಲ್ಲ. ಐ ವೋಂಟ್ ಮೆನ್ಷನ್ ಇಟ್ ಅಗೈನ್. ನಾನು ಅದನ್ನು ಮತ್ತೆ ಪ್ರಸ್ತಾಪಿಸುವುದಿಲ್ಲ. ಐ ವೋಂಟ್ ಮೆನ್ಷನ್ ಇಟ್ ಅಗೈನ್. ನನಗೆ ಕರೆ ಮಾಡಲು ಮರೆಯಬೇಡಿ. ಡೋಂಟ್ ಫರ್ಗೆಟ್ ಟು ಕಾಲ್ ಮೀ. ನನಗೆ ಕರೆ ಮಾಡಲು ಮರೆಯಬೇಡಿ. ಡೋಂಟ್ ಫರ್ಗೆಟ್ ಟು ಕಾಲ್ ಮೀ. ಅದು ಕೆಟ್ಟ ವಾಸನೆ. ದಟ್ ಸ್ಮೆಲ್ಸ್ ಬ್ಯಾಡ್. ಅದು ಕೆಟ್ಟ ವಾಸನೆ. ದಟ್ ಸ್ಮೆಲ್ಸ್ ಬ್ಯಾಡ್. ಅವನು ನನಗಾಗಿ ಕಾಯುತ್ತಿದ್ದಾನೆ. ಹೀ ಈಸ್ ವೇಟಿಂಗ್ ಫಾರ್ ಮೀ. ಅವನು ನನಗಾಗಿ ಕಾಯುತ್ತಿದ್ದಾನೆ. ಹೀ ಈಸ್ ವೇಟಿಂಗ್ ಫಾರ್ ಮೀ. ನಿಮಗೆ ಅಡ್ಡಿಪಡಿಸಲು ಕ್ಷಮಿಸಿ. ಐ ಆಮ್ ಸಾರಿ ಟು ಇಂಟರಪ್ಟ್ ಯು. ಐ ಆಮ್ ಸಾರಿ ಟು ಇಂಟರಪ್ಟ್ ಯು. ಅವನು ನನಗೆ ಏನನ್ನೂ ಕೊಡುವುದಿಲ್ಲ.
ಹಿ ನೆವರ್ ಗಿವ್ ಮೀ ಎನಿಥಿಂಗ್. ಅವನು ನನಗೆ ಏನನ್ನೂ ಕೊಡುವುದಿಲ್ಲ. ಹಿ ನೆವರ್ ಗಿವ್ ಮೀ ಎನಿಥಿಂಗ್. ನಿಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ. ಐ ಡು ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ವರ್ಡ್ಸ್. ನಿಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ. ಐ ಡು ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ವರ್ಡ್ಸ್. ಇದು ನಿಮ್ಮ ಬಗ್ಗೆ ತುಂಬ ಚಿಂತನಾಶೀಲವಾಗಿದೆ. ಇಟ್ ಈಸ್ ವೆರಿ ಥಾಟ್ಫುಲ್ ಆಫ್ ಯು. ಇಟ್ ಈಸ್ ವೆರಿ ಥಾಟ್ಫುಲ್ ಆಫ್ ಯು. ಖಂಡಿತವಾಗಿಯೂ ಇಲ್ಲ. ಅಬ್ಸಲ್ಯೂಟ್ಲಿ ನಾಟ್. ಖಂಡಿತವಾಗಿಯೂ ಇಲ್ಲ. ಅಬ್ಸಲ್ಯೂಟ್ಲಿ ನಾಟ್. ನೀವು ಏನು ಯೋಚಿಸುತ್ತೀರಿ? ವಾಟ್ ಡು ಯು ಥಿಂಕ್? ನೀವು ಏನು ಯೋಚಿಸುತ್ತೀರಿ? ವಾಟ್ ಡು ಯು ಥಿಂಕ್? ಇದು ನಿಜವಾಗಿಯೂ ಸಮಯ ತೆಗೆದುಕೊಳ್ಳುತ್ತದೆ. ಇಟ್ ರಿಯಲಿ ಟೇಕ್ ಟೈಮ್. ಇದು ನಿಜವಾಗಿಯೂ ಸಮಯ ತೆಗೆದುಕೊಳ್ಳುತ್ತದೆ. ಇಟ್ ರಿಯಲಿ ಟೇಕ್ ಟೈಮ್. ನನ್ನನ್ನು ನಂಬಿ. ಬಿಲೀವ್ ಮೀ. ನನ್ನನ್ನು ನಂಬಿ. ಬಿಲೀವ್ ಮೀ. ನಿಮ್ಮ ಇಮೇಲ್ ಐ ಡಿ ಏನು? ವಾಟ್ಸ್ ಯುವರ್ ಇಮೇಲ್ ಐ ಡಿ? ನಿಮ್ಮ ಇಮೇಲ್ ಐ ಡಿ ಏನು? ವಾಟ್ಸ್ ಯುವರ್ ಇಮೇಲ್ ಐ ಡಿ? ನಿನ್ನ ದೂರವಾಣಿ ಸಂಖ್ಯೆ ಏನು? ವಾಟ್ಸ್ ಯುವರ್ ಫೋನ್ ನಂಬರ್? ನಿನ್ನ ದೂರವಾಣಿ ಸಂಖ್ಯೆ ಏನು? ವಾಟ್ಸ್ ಯುವರ್ ಫೋನ್ ನಂಬರ್? ನೀವು ಏನು ಯೋಚಿಸುತ್ತೀರಿ? ವಾಟ್ ಡು ಯು ಥಿಂಕ್? ನೀವು ಏನು ಯೋಚಿಸುತ್ತೀರಿ? ವಾಟ್ ಡು ಯು ಥಿಂಕ್? ಆದಷ್ಟು ಬೇಗ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಆದಷ್ಟು ಬೇಗ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ನಿಮ್ಮ ಕೆಲಸ ಏನು? ವಾಟ್ ಈಸ್ ಯುವರ್ ಜಾಬ್? ನಿಮ್ಮ ಕೆಲಸ ಏನು? ವಾಟ್ ಈಸ್ ಯುವರ್ ಜಾಬ್? ಎಲ್ಲ ಸರಿ ಇದೆಯೇ? ಈಸ್ ಎವ್ರಿಥಿಂಗ್ ಓಕೆ? ಎಲ್ಲ ಸರಿ ಇದೆಯೇ? ಈಸ್ ಎವ್ರಿಥಿಂಗ್ ಓಕೆ? ನೀನು ಏನು ಮಾಡಲು ಬಯಸಿರುವೆ? ವಾಟ್ ಡು ಯು ವಾಂಟ್ ಟು ಡೂ? ನೀನು ಏನು ಮಾಡಲು ಬಯಸಿರುವೆ? ವಾಟ್ ಡು ಯು ವಾಂಟ್ ಟು ಡೂ? ಇದು ನಿಜವಾಗಿಯೂ ಸಮಯ ತೆಗೆದುಕೊಳ್ಳುತ್ತದೆ. ಇಟ್ಸ್ ರಿಯಲಿ ಟೇಕ್ ಟೈಮ್. ಇದು ನಿಜವಾಗಿಯೂ ಸಮಯ ತೆಗೆದುಕೊಳ್ಳುತ್ತದೆ. ಇಟ್ಸ್ ರಿಯಲಿ ಟೇಕ್ ಟೈಮ್. ನಾನು ಟೌನ್ ಸೆಂಟರ್ಗೆ ಹೇಗೆ ಹೋಗಬಹುದು? ಹೌ ಕ್ಯಾನ್ ಐ ಗೋ ಟು ದ ಟೌನ್ ಸೆಂಟರ್? ನಾನು ಟೌನ್ ಸೆಂಟರ್ಗೆ ಹೇಗೆ ಹೋಗಬಹುದು? ಹೌ ಕ್ಯಾನ್ ಐ ಗೋ ಟು ದ ಟೌನ್ ಸೆಂಟರ್? ಹವಾಮಾನ ಹೇಗಿದೆ? ವಾಟ್ಸ್ ದ ವೆದರ್ ಲೈಕ್? ಹವಾಮಾನ ಹೇಗಿದೆ? ವಾಟ್ಸ್ ದ ವೆದರ್ ಲೈಕ್? ಇಲ್ಲ ನನಗೆ ಬೇಡ. ನೋ ಐ ಡೋಂಟ್ ವಾಂಟ್. ಇಲ್ಲ ನನಗೆ ಬೇಡ. ನೋ ಐ ಡೋಂಟ್ ವಾಂಟ್. ಏನಾಗುತ್ತಿದೆ? ವಾಟ್ ಈಸ್ ಗೋಯಿಂಗ್ ಆನ್? ಏನಾಗುತ್ತಿದೆ? ವಾಟ್ ಈಸ್ ಗೋಯಿಂಗ್ ಆನ್? ಅದು ನನ್ನ ನಾಲಿಗೆಯ ತುದಿಯಲ್ಲಿದೆ. ಇಟ್ ಈಸ್ ಆನ್ ದ ಟಿಪ್ ಆಫ್ ಮೈ ಟಂಗ್. ಅದು ನನ್ನ ನಾಲಿಗೆಯ ತುದಿಯಲ್ಲಿದೆ. ಇಟ್ ಈಸ್ ಆನ್ ದ ಟಿಪ್ ಆಫ್ ಮೈ ಟಂಗ್. ಇದು ಅವನಿಗೆ ಉತ್ತಮವಾಗಿದೆ. ಇಟ್ ಈಸ್ ಫಾರ್ ಹಿ ಬೆಸ್ಟ್. ಇದು ಅವನಿಗೆ ಉತ್ತಮವಾಗಿದೆ. ಇಟ್ ಈಸ್ ಫಾರ್ ಹಿ ಬೆಸ್ಟ್. ನನಗೆ ಅರ್ಥವಾಗುತ್ತಿಲ್ಲ. ಐ ಡು ನಾಟ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥವಾಗುತ್ತಿಲ್ಲ. ಐ ಡು ನಾಟ್ ಅಂಡರ್ಸ್ಟ್ಯಾಂಡ್. ರೈಲು ಯಾವಾಗ ಹೊರಡುತ್ತದೆ? ವೆನ್ ಈಸ್ ದ ಟ್ರೈನ್ ಲೀವಿಂಗ್? ರೈಲು ಯಾವಾಗ ಹೊರಡುತ್ತದೆ? ವೆನ್ ಈಸ್ ದ ಟ್ರೈನ್ ಲೀವಿಂಗ್? ನನಗೆ ಮನವರಿಕೆ ಮಾಡಲು ಪ್ರಯತ್ನಿಸಬೇಡಿ. ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ನನಗೆ ಮನವರಿಕೆ ಮಾಡಲು ಪ್ರಯತ್ನಿಸಬೇಡಿ. ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ನಿಂದನೀಯ ಭಾಷೆಯನ್ನು ಬಳಸಬೇಡಿ. ಡೋಂಟ್ ಯೂಸ್ ಅಬ್ಯೂಸಿವ್ ಲ್ಯಾಂಗ್ವೇಜ್. ನಿಂದನೀಯ ಭಾಷೆಯನ್ನು ಬಳಸಬೇಡಿ. ಡೋಂಟ್ ಯೂಸ್ ಅಬ್ಯೂಸಿವ್ ಲ್ಯಾಂಗ್ವೇಜ್. ಸೇಡು ತೀರಿಸಿಕೊಳ್ಳಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಆನ್ ರಿವೆಂಜ್. ಸೇಡು ತೀರಿಸಿಕೊಳ್ಳಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಆನ್ ರಿವೆಂಜ್. ಅವಳನ್ನು ಕಡಿಮೆ ಅಂದಾಜು ಮಾಡಬೇಡಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ಹರ್. ಅವಳನ್ನು ಕಡಿಮೆ ಅಂದಾಜು ಮಾಡಬೇಡಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ಹರ್. ಆಹಾರವನ್ನು ಸಿಂಕ್ನಲ್ಲಿ ಎಸೆಯಬೇಡಿ. ಡೋಂಟ್ ಥ್ರೋ ಫುಡ್ ಇನ್ ಸಿಂಕ್.
ಆಹಾರವನ್ನು ಸಿಂಕಿನಲ್ಲಿ ಎಸೆಯಬೇಡಿ. ಡೋಂಟ್ ಥ್ರೋ ಫುಡ್ ಇನ್ ಸಿಂಕ್. ನೀವು ತುಂಬ ಬುದ್ಧಿವಂತರು ಎಂದು ಭಾವಿಸಬೇಡಿ. ಡೋಂಟ್ ಥಿಂಕ್ ಯು ಆರ್ ಟೂ ಸ್ಮಾರ್ಟ್. ನೀವು ತುಂಬ ಬುದ್ಧಿವಂತರು ಎಂದು ಭಾವಿಸಬೇಡಿ. ಡೋಂಟ್ ಥಿಂಕ್ ಯು ಆರ್ ಟೂ ಸ್ಮಾರ್ಟ್. ನನಗೆ ಆಗಾಗ ಮೂಗಿನಲ್ಲಿ ರಕ್ತಸ್ರಾವವಾಗುತ್ತದೆ. ಐ ಆಫನ್ ಹ್ಯಾವ್ ನೋಸ್ ಬ್ಲೀಡಿಂಗ್. ಐ ಆಫನ್ ಹ್ಯಾವ್ ನೋಸ್ ಬ್ಲೀಡಿಂಗ್. ತರಕಾರಿಗಳನ್ನು ಕತ್ತರಿಸುವಾಗ ನಾನು ನನ್ನ ಬೆರಳನ್ನು ಕತ್ತರಿಸಿದೆ. ಐ ಕಟ್ ಮೈ ಫಿಂಗರ್ ವೈಲ್ ಕಟಿಂಗ್ ವೆಜಿಟೇಬಲ್ಸ್. ಐ ಕಟ್ ಮೈ ಫಿಂಗರ್ ವೈಲ್ ಕಟಿಂಗ್ ವೆಜಿಟೇಬಲ್ಸ್. ಇಂದು ನನಗೆ ತುಂಬ ಅನಾರೋಗ್ಯ ಅನಿಸುತ್ತಿದೆ. ಐ ಫೀಲ್ ವೆರಿ ಸಿಕ್ ಟುಡೇ. ಐ ಫೀಲ್ ವೆರಿ ಸಿಕ್ ಟುಡೇ. ನಾನು ನನ್ನ ಹಸಿವನ್ನು ಕಳೆದುಕೊಂಡೆ. ಐ ಲಾಸ್ಟ್ ಮೈ ಆಪಿಟೈಟ್. ನಾನು ನನ್ನ ಹಸಿವನ್ನು ಕಳೆದುಕೊಂಡೆ. ಐ ಲಾಸ್ಟ್ ಮೈ ಆಪಿಟೈಟ್. ನನ್ನ ಬೆನ್ನಿನ ಮೇಲೆ ದದ್ದು ಇದೆ. ಐ ಹ್ಯಾವ್ ಅ ರ್ಯಾಶ್ ಆನ್ ಮೈ ಬ್ಯಾಕ್. ನನ್ನ ಬೆನ್ನಿನ ಮೇಲೆ ದದ್ದು ಇದೆ. ಐ ಹ್ಯಾವ್ ಎ ರ್ಯಾಶ್ ಆನ್ ಮೈ ಬ್ಯಾಕ್. ನೀವು ಮನೆಗೆ ಬಂದಾಗ ಕರೆ ಮಾಡಿ. ಕಾಲ್ ಮೀ ವೆನ್ ಯು ಗೆಟ್ ಹೋಮ್. ಕಾಲ್ ಮೀ ವೆನ್ ಯು ಗೆಟ್ ಹೋಮ್. ಬೇಡ ಧನ್ಯವಾದಗಳು. ನೋ ಥ್ಯಾಂಕ್ಸ್. ಬೇಡ ಧನ್ಯವಾದಗಳು. ನೋ ಥ್ಯಾಂಕ್ಸ್. ಹೌದು ದಯವಿಟ್ಟು. ಎಸ್ ಪ್ಲೀಸ್. ಹೌದು ದಯವಿಟ್ಟು. ಎಸ್ ಪ್ಲೀಸ್. ಈಗ ಬಂದೆ. ಬಿ ರೈಟ್ ಬ್ಯಾಕ್. ಈಗ ಬಂದೆ. ಬಿ ರೈಟ್ ಬ್ಯಾಕ್. ಅದನ್ನು ಕುಡಿಯಬೇಡಿ. ಡೋಂಟ್ ಡ್ರಿಂಕ್ ಇಟ್. ಅದನ್ನು ಕುಡಿಯಬೇಡಿ. ಡೋಂಟ್ ಡ್ರಿಂಕ್ ಇಟ್. ಅಪಹಾಸ್ಯ ಮಾಡಬೇಡಿ. ಡೋಂಟ್ ಜಿಂಕ್ಸ್. ಅಪಹಾಸ್ಯ ಮಾಡಬೇಡಿ. ಡೋಂಟ್ ಜಿಂಕ್ಸ್. ನನ್ನ ಬೆನ್ನಿನ ಬೆವರು ಇಲ್ಲ. ನೋ ಸ್ವೆಟ್ ಆಫ್ ಮೈ ಬ್ಯಾಕ್. ನನ್ನ ಬೆನ್ನಿನ ಬೆವರು ಇಲ್ಲ. ನೋ ಸ್ವೆಟ್ ಆಫ್ ಮೈ ಬ್ಯಾಕ್. ನಾನು ನಿಜವಾಗಿಯೂ ಹಾಗೆ ಭಾವಿಸುತ್ತೇನೆ. ಐ ರಿಯಲಿ ಹೋಪ್ ಸೊ. ನಾನು ನಿಜವಾಗಿಯೂ ಹಾಗೆ ಭಾವಿಸುತ್ತೇನೆ. ಐ ರಿಯಲಿ ಹೋಪ್ ಸೊ. ನಿಮ್ಮ ಭೇಟಿಯಿಂದ ಸಂತೋಷವಾಯಿತು. ಗ್ಲಾಡ್ ಟು ಮೀಟ್ ಯು. ನಿಮ್ಮ ಭೇಟಿಯಿಂದ ಸಂತೋಷವಾಯಿತು. ಗ್ಲಾಡ್ ಟು ಮೀಟ್ ಯು. ನೀವು ನೀರು ಕುಡಿಯುತ್ತೀರಾ? ಡು ಯು ಡ್ರಿಂಕ್ ವಾಟರ್? ನೀವು ನೀರು ಕುಡಿಯುತ್ತೀರಾ? ಡು ಯು ಡ್ರಿಂಕ್ ವಾಟರ್? ದಯವಿಟ್ಟು ಇಲ್ಲಿ. ಇಯರ್ ಪ್ಲೀಸ್. ದಯವಿಟ್ಟು ಇಲ್ಲಿ. ಇಯರ್ ಪ್ಲೀಸ್. ಇದರ ಬೆಲೆ ಎಷ್ಟು? ಹೌ ಮಚ್ ಡಸ್ ಇಟ್ ಕಾಸ್ಟ್? ಇದರ ಬೆಲೆ ಎಷ್ಟು? ಹೌ ಮಚ್ ಡಸ್ ಇಟ್ ಕಾಸ್ಟ್? ಹಲೋ, ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು? ಹೆಲೋ, ಹೌ ಕ್ಯಾನ್ ಐ ಹೆಲ್ಪ್ ಯು? ಹೆಲೋ, ಹೌ ಕ್ಯಾನ್ ಐ ಹೆಲ್ಪ್ ಯು? ನಾನು ಅಲ್ಲಿಗೆ ಹೇಗೆ ಹೋಗಲಿ? ಹೌ ಕ್ಯಾನ್ ಐ ಗೋ ದೇರ್? ನಾನು ಅಲ್ಲಿಗೆ ಹೇಗೆ ಹೋಗಲಿ? ಹೌ ಕ್ಯಾನ್ ಐ ಗೋ ದೇರ್? ನಾನು ನನ್ನನ್ನು ಪರಿಚಯಿಸಲು ಬಯಸುತ್ತೇನೆ. ಐ ವಾಂಟ್ ಟು ಇಂಟ್ರಡ್ಯೂಸ್ ಮೈ ಸೆಲ್ಫ್. ನಾನು ನನ್ನನ್ನು ಪರಿಚಯಿಸಲು ಬಯಸುತ್ತೇನೆ. ಐ ವಾಂಟ್ ಟು ಇಂಟ್ರಡ್ಯೂಸ್ ಮೈ ಸೆಲ್ಫ್. ನಾನು ಆಸ್ಪತ್ರೆಗೆ ಹೋಗಲು ಬಯಸುತ್ತೇನೆ. ಐ ವಾಂಟ್ ಟು ಗೋ ಟು ದ ಹಾಸ್ಪಿಟಲ್. ನಾನು ಆಸ್ಪತ್ರೆಗೆ ಹೋಗಲು ಬಯಸುತ್ತೇನೆ. ಐ ವಾಂಟ್ ಟು ಗೋ ಟು ದ ಹಾಸ್ಪಿಟಲ್. ಕ್ಷಮಿಸಿ, ನಾನು ಕಾರ್ಯನಿರತವಾಗಿದ್ದೇನೆ. ಸಾರಿ, ಐ ಆಮ್ ಬಿಸಿ. ಕ್ಷಮಿಸಿ, ನಾನು ಕಾರ್ಯನಿರತವಾಗಿದ್ದೇನೆ. ಸಾರಿ, ಐ ಆಮ್ ಬಿಸಿ. ಬಹುಶಃ ಮುಂದಿನ ಬಾರಿ. ಮೇ ಬಿ ನೆಕ್ಸ್ಟ್ ಟೈಮ್. ಬಹುಶಃ ಮುಂದಿನ ಬಾರಿ. ಮೇ ಬಿ ನೆಕ್ಸ್ಟ್ ಟೈಮ್. ದುರದೃಷ್ಟವಶಾತ್ ಅಲ್ಲ. ಅನ್ಫಾರ್ಚುನೇಟ್ಲಿ ನಾಟ್. ದುರದೃಷ್ಟವಶಾತ್ ಅಲ್ಲ. ಅನ್ಫಾರ್ಚುನೇಟ್ಲಿ ನಾಟ್. ಜನರನ್ನು ಹೇಗೆ ಅಭಿನಂದಿಸುವುದು? ಹೌ ಟು ಗ್ರೀಟ್ ಪೀಪಲ್. ಜನರನ್ನು ಹೇಗೆ ಅಭಿನಂದಿಸುವುದು? ಹೌ ಟು ಗ್ರೀಟ್ ಪೀಪಲ್. ವಿಮಾನ ಟಿಕೆಟ್ ಬುಕ್ ಮಾಡುವುದು ಹೇಗೆ? ಹೌ ಟು ಬುಕ್ ಎ ಫ್ಲೈಟ್ ಟಿಕೆಟ್. ವಿಮಾನ ಟಿಕೆಟ್ ಬುಕ್ ಮಾಡುವುದು ಹೇಗೆ?
How to book a flight ticket. ನನಗೆ ಚಳಿಯಾಗುತ್ತಿದೆ. I am feeling cold. ನನಗೆ ಚಳಿಯಾಗುತ್ತಿದೆ. I am feeling cold. ನೀವು ಕಾಫಿ ಕುಡಿಯುತ್ತೀರಾ? Do you drink coffee? ನೀವು ಕಾಫಿ ಕುಡಿಯುತ್ತೀರಾ? Do you drink coffee? ನೀವು ನೋಡಿರಬೇಕು. You must have seen. ನೀವು ನೋಡಿರಬೇಕು. You must have seen. ನಾನು ನಿಮಗೆ ಅದೃಷ್ಟವನ್ನು ಬಯಸುತ್ತೇನೆ. I wish you luck. ನಾನು ನಿಮಗೆ ಅದೃಷ್ಟವನ್ನು ಬಯಸುತ್ತೇನೆ. I wish you luck. ನನ್ನ ಜೊತೆ ಬಾ. Come along with me. ನನ್ನ ಜೊತೆ ಬಾ. Come along with me. ಏನೇ ಇರಲಿ ಕೇವಲ ಪ್ರಾರಂಭಿಸಿ. Whatever, just start. ಏನೇ ಇರಲಿ ಕೇವಲ ಪ್ರಾರಂಭಿಸಿ. Whatever, just start. ಅವಳು ನಿಜವಾಗಿಯೂ ಸುಂದರಿ. She is really pretty. ಅವಳು ನಿಜವಾಗಿಯೂ ಸುಂದರಿ. She is really pretty. ನೀನು ದೆವ್ವದಂತೆ ಕಾಣುತ್ತೀಯಾ? You look like a devil. ನೀನು ದೆವ್ವದಂತೆ ಕಾಣುತ್ತೀಯಾ? You look like a devil. ಅದು ಸಂಭವಿಸುತ್ತದೆ ಎಂದು ನನಗೆ ತಿಳಿದಿತ್ತು. I knew it happens. ಅದು ಸಂಭವಿಸುತ್ತದೆ ಎಂದು ನನಗೆ ತಿಳಿದಿತ್ತು. I knew it happens. ತುಂಬ ಜಾಣತನದಿಂದ ವರ್ತಿಸಿದ್ದೀರಿ. You acted very smart. You acted very smart. ಭಾವುಕರಾಗಬೇಡಿ. Don't be emotional. Don't be emotional. ನಾನು ನಿಮಗೆ ನಂತರ ಕರೆ ಮಾಡಬಹುದೇ? Can I call you later? Can I call you later? ವಿಶ್ರಾಂತಿ ತೆಗೆದುಕೊಳ್ಳಿ. Take rest. ವಿಶ್ರಾಂತಿ ತೆಗೆದುಕೊಳ್ಳಿ. Take rest. ಬೇರೇನು ಬೇಕು ನಿಮಗೆ? What else do you want? What else do you want? ನನ್ನನ್ನು ಅವಮಾನಿಸಬೇಡಿ. Don't insult me. Don't insult me. ದಯವಿಟ್ಟು ನನ್ನ ಜೊತೆ ಮಾತನಾಡು. Please talk to me. Please talk to me. ಕ್ಷಮಿಸು ಎಂದು ಕೇಳು. Say sorry. Say sorry. ನನಗೆ ಕೆಲಸವಿಲ್ಲ. I don't have work. I don't have work. ನನ್ನ ಕೈ ಹಿಡಿ. Hold my hand. ನನ್ನ ಕೈ ಹಿಡಿ. Hold my hand. ಇಂದು ನಿಮ್ಮ ಯೋಜನೆಗಳೇನು? What is your plans today? What is your plans today? ನಿಮ್ಮ ಮುಖವನ್ನು ತೊಳೆಯಿರಿ. Wash your face. ನಿಮ್ಮ ಮುಖವನ್ನು ತೊಳೆಯಿರಿ. Wash your face. Wash your face. ನೀನೇಕೆ ಸುಮ್ಮನೆ ಇರುವೆ? Why are you silent? Why are you silent? ನನ್ನೊಂದಿಗೆ ಮಾತನಾಡಬೇಡ. Don't talk to me. ನನ್ನೊಂದಿಗೆ ಮಾತನಾಡಬೇಡ. Don't talk to me. ನಾನು ಓದಲು ಪ್ರಾರಂಭಿಸುತ್ತೇನೆ. I begin to read. I begin to read. ನಾನು ಓದಲು ಪ್ರಾರಂಭಿಸುತ್ತೇನೆ. ನಿಜವಾಗಿಯೂ. Really? ನಿಜವಾಗಿಯೂ. Really? ಅತಿಯಾಗಿ ತಿನ್ನಬೇಡಿ. Don't overeat. Don't overeat. ನೀವು ಎಲ್ಲಿ ಖರೀದಿಸಿದಿರಿ? Where did you buy? Where did you buy? ಅವಕಾಶವಿಲ್ಲ. No chance. ಅವಕಾಶವಿಲ್ಲ. No chance. ನೀವು ಏನು ಯೋಚಿಸುತ್ತೀರಿ? What do you think? What do you
ಥಿಂಕ್? ನೀವು ಏನು ಯೋಚಿಸುತ್ತೀರಿ? ವಾಟ್ ಡು ಯು ಥಿಂಕ್? ನಾನು ನಿನಗಾಗಿ ಕಾಯುತ್ತಿದ್ದೇನೆ. ಐ ಆಮ್ ವೇಟಿಂಗ್ ಫಾರ್ ಯು. ಐ ಆಮ್ ವೇಟಿಂಗ್ ಫಾರ್ ಯು. ವಾಟ್ ಆರ್ ಯು ಡೂಯಿಂಗ್? ನೀನು ಏನು ಮಾಡುತ್ತಿರುವೆ? ವಾಟ್ ಆರ್ ಯು ಡೂಯಿಂಗ್? ನೀನು ಏನು ಮಾಡುತ್ತಿರುವೆ? ವೇರ್ ಆರ್ ಯು ಗೋಯಿಂಗ್? ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ವೇರ್ ಆರ್ ಯು ಗೋಯಿಂಗ್? ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ವೇರ್ ಯು ಕಮ್ ಫ್ರಮ್? ನೀನು ಎಲ್ಲಿಂದ ಬಂದೆ? ವೇರ್ ಯು ಕಮ್ ಫ್ರಮ್? ನೀನು ಎಲ್ಲಿಂದ ಬಂದೆ? ಯಾರಾದರೂ ಹೊಸಬರ ಪರಿಚಯ ಆದಾಗ ವೇರ್ ಆರ್ ಯು ಫ್ರಮ್ ಅಂತ ಕೇಳಬಹುದು. ವೇರ್ ಆರ್ ಯು? ನೀನು ಎಲ್ಲಿದೀಯಾ? ವೇರ್ ಆರ್ ಯು? ನೀನು ಎಲ್ಲಿದೀಯಾ? ವೇರ್ ಯು ವೆಂಟ್? ಎಲ್ಲಿಗೆ ಹೋದೆ? ವೇರ್ ಯು ವೆಂಟ್? ಎಲ್ಲಿಗೆ ಹೋದೆ? ವಾಟ್ ಡು ಯು ಈಟ್? ನೀವು ಏನು ತಿನ್ನುತ್ತೀರಿ? ವಾಟ್ ಯು ಈಟ್? ನೀವು ಏನು ತಿನ್ನುತ್ತೀರಿ? ಮನೆಗೆ ಯಾರಾದರೂ ಬಂದಾಗ ವಾಟ್ ಯು ಈಟ್ ಎಂದು ಕೇಳಬಹುದು. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನಿಮ್ಮ ಸಮಸ್ಯೆ ಏನು? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನಿನ್ನ ಸಮಸ್ಯೆ ಏನು? ವಾಟ್ ಯು ವಿಲ್ ಈಟ್? ನೀವು ಏನು ತಿನ್ನುವಿರಿ? ವಾಟ್ ಯು ವಿಲ್ ಈಟ್? ನೀವು ಏನು ತಿನ್ನುವಿರಿ? ವೆನ್ ಆರ್ ಯು ಗೋಯಿಂಗ್? ನೀನು ಯಾವಾಗ ಹೋಗುತ್ತೀಯಾ? ವೆನ್ ಆರ್ ಯು ಗೋಯಿಂಗ್? ನೀನು ಯಾವಾಗ ಹೋಗುತ್ತೀಯಾ? ವಿಚ್ ಡೇ ಈಸ್ ಟುಡೇ? ಇಂದು ಯಾವ ದಿನ? ವಿಚ್ ಡೇ ಈಸ್ ಟುಡೇ? ಇಂದು ಯಾವ ದಿನ? ಇವತ್ತು ಯಾವ ವಾರ ಅನ್ನಕ್ಕೂ ಸಹ ವಿಚ್ ಡೇ ಈಸ್ ಟುಡೇ ಅಂತ ಕೇಳಬಹುದು. ಆರ್ ಯು ಹ್ಯಾಪಿ? ನೀವು ಸಂತೋಷವಾಗಿದ್ದೀರಾ? ಆರ್ ಯು ಹ್ಯಾಪಿ? ನೀವು ಸಂತೋಷವಾಗಿದ್ದೀರಾ? ಆರ್ ಯು ಅವೈಲಬಲ್ ಟುಡೇ? ನೀವು ಇಂದು ಲಭ್ಯವಿದ್ದೀರಾ? ಆರ್ ಯು ಅವೈಲಬಲ್ ಟುಡೇ? ನೀವು ಇಂದು ಲಭ್ಯವಿದ್ದೀರಾ? ವಿಚ್ ಫೆಸ್ಟಿವಲ್ ಈಸ್ ಟುಡೇ? ಇಂದು ಯಾವ ಹಬ್ಬ? ವಿಚ್ ಫೆಸ್ಟಿವಲ್ ಈಸ್ ಟುಡೇ? ಇಂದು ಯಾವ ಹಬ್ಬ? ಹೌ ಯು ಫೀಲ್ ನೌ? ಈಗ ನಿಮಗೆ ಹೇಗನಿಸುತ್ತದೆ? ಈಗ ನಿಮಗೆ ಹೇಗನಿಸುತ್ತದೆ? ಹೌ ಯು ಫೀಲ್ ನೌ? ಆರ್ ಯು ಓಕೆ? ಆರ್ ಯು ಓಕೆ? ನೀನು ಆರಾಮ? ನೀನು ಆರಾಮ ಅಂತ ಕೇಳಕ್ಕೆ ಆರ್ ಯು ಓಕೆ ಎಂದು ಕೇಳಬಹುದು. ಕ್ಯಾನ್ ಐ ಹೆಲ್ಪ್ ಯು? ನಾನು ನಿಮಗೆ ಸಹಾಯ ಮಾಡಲೇ? ಕ್ಯಾನ್ ಐ ಹೆಲ್ಪ್ ಯು? ನಾನು ನಿಮಗೆ ಸಹಾಯ ಮಾಡಲೇ? ಹೌ ಥಿಂಗ್ಸ್ ಆರ್ ಗೋಯಿಂಗ್? ವಿಷಯಗಳು ಹೇಗೆ ನಡೆಯುತ್ತಿವೆ? ಯಾರನ್ನಾದರೂ ತುಂಬ ದಿವಸ ನಂತರ ಫ್ರೆಂಡ್ಸ್ನ ಮೀಟ್ ಆದಾಗ ಈ ಕ್ವಶನ್ನನ್ನು ಕೇಳಬಹುದು. ವೈ ಆರ್ ಯು ಲೇಟ್? ನೀವು ಏಕೆ ತಡ ಮಾಡಿದಿರಿ? ವೈ ಆರ್ ಯು ಲೇಟ್? ನೀವು ಏಕೆ ತಡ ಮಾಡಿದಿರಿ? ಹೌ ಡಸ್ ಇಟ್ ವರ್ಕ್? ಇದು ಹೇಗೆ ಕೆಲಸ ಮಾಡುತ್ತದೆ? ಹೌ ಡಸ್ ಇಟ್ ವರ್ಕ್? ಇದು ಹೇಗೆ ಕೆಲಸ ಮಾಡುತ್ತದೆ? ಆರ್ ಯು ಸ್ಕೇರ್ಡ್? ನೀನು ಹೆದರಿದ್ದೀಯಾ? ಆರ್ ಯು ಸ್ಕೇರ್ಡ್? ನೀನು ಹೆದರಿದ್ದೀಯಾ? ನೀವು ಭಯ ಪಟ್ಕೊಂಡಿದ್ದೀರಾ ಅಂತ ಕೇಳಕ್ಕೆ ಆರ್ ಯು ಸ್ಕೇರ್ಡ್ ಅಂತ ಕೇಳಬಹುದು. ಆರ್ ಯು ಕಂಫರ್ಟಬಲ್? ನೀವು ಆರಾಮದಾಯಕವಾಗಿದ್ದೀರಾ? ಆರ್ ಯು ಕಂಫರ್ಟಬಲ್? ಐ ನೋ, ನನಗೆ ಗೊತ್ತು. ನನಗೆ ಗೊತ್ತು ಅನ್ನುವುದಕ್ಕೆ ಇಂಗ್ಲೀಷಲ್ಲಿ ಐ ನೋ ಎಂದು ಹೇಳುತ್ತಾರೆ. ಕ್ಲೀನ್ ಇಟ್, ಅದನ್ನು ಸ್ವಚ್ಛಗೊಳಿಸಿ. ಲುಕ್ ಹಿಯರ್, ಇಲ್ಲಿ ನೋಡು. ಗೆಟ್ ಅಪ್, ಎದ್ದೇಳು. ಹರಿ ಅಪ್, ತ್ವರೆ ಮಾಡು. ಡೂ ಇಟ್, ಅದನ್ನು ಮಾಡು. ಯುವರ್ ಚಾಯ್ಸ್, ನಿಮ್ಮ ಆಯ್ಕೆ. ಕ್ಯಾರಿ ಇಟ್, ಅದನ್ನು ಒಯ್ಯಿರಿ. ಫಿಲ್ ಇಟ್,
ಅದನ್ನು ತುಂಬಿ. ಆಟ್ ಹೋಮ್ ಮನೆಯಲ್ಲಿ. ಯುವರ್ ಹೌಸ್ ನಿಮ್ಮ ಮನೆ. ಲುಕ್ ಆಟ್ ನೋಡು. ರೈಟ್ ಡೌನ್ ಬರೆಯಿರಿ. ವರ್ಕ್ ಫಾಸ್ಟ್ ವೇಗವಾಗಿ ಕೆಲಸ ಮಾಡಿ. ಟೆಲ್ ಮೀ ನನಗೆ ಹೇಳು. ಸ್ಪೀಕ್ ಔಟ್ ಮಾತನಾಡು. ಐ ನೆವರ್ ನಾನು ಎಂದಿಗೂ. ಐ ವರ್ಕ್ ನಾನು ಕೆಲಸದಲ್ಲಿ ಇರುವೆ. ವೆರಿ ಫಾಸ್ಟ್ ಅತ್ಯಂತ ವೇಗವಾಗಿ. ಈಟ್ ಫಾಸ್ಟ್ ವೇಗವಾಗಿ ತಿನ್ನಿರಿ. ಗೋ ಅವೇ ದೂರ ಹೋಗು. ಟು ಮೇಕ್ ಮಾಡಲು. ಗಿವ್ ಇಟ್ ಕೊಡು. ಫೈಂಡ್ ಔಟ್ ಹುಡುಕು. ಕಲೆಕ್ಟ್ ಇಟ್ ಅದನ್ನು ಸಂಗ್ರಹಿಸಿ. ಕುಕ್ ಫುಡ್ ಅಡುಗೆ ಮಾಡು. ಐ ಯೂಸ್ ನಾನು ಬಳಸುತ್ತೇನೆ. ಐ ಪ್ಲೇ ನಾನು ಆಡುತ್ತೇನೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ. ಐ ಕ್ಯಾನ್ ನಾನು ಮಾಡಬಹುದು. ಇಟ್ ಶೋಸ್ ಇದು ತೋರಿಸುತ್ತದೆ. ವರ್ಕ್ ಡನ್ ಕೆಲಸ ಮುಗಿದಿದೆ. ಹೆಲ್ಪ್ ಮೀ ನನಗೆ ಸಹಾಯ ಮಾಡಿ. ಐ ಕ್ಯಾನ್ ನಾನು ಮಾಡಬಹುದು. ಫಾಲಿಂಗ್ ಡೌನ್ ಕೆಳಗೆ ಬೀಳುತ್ತಿದೆ. ಕ್ಯಾರಿ ಇಟ್ ಅದನ್ನು ಒಯ್ಯಿರಿ. ಫಾಲೋ ಮೀ ನನ್ನನ್ನು ಅನುಸರಿಸಿ. ವೆರಿ ನೈಸ್ ತುಂಬ ಚೆನ್ನಾಗಿದೆ. ಲುಕ್ಸ್ ಲೈಕ್ ತೋರುತ್ತಿದೆ. ಯಾವುದಾದ್ರೂ ವಸ್ತು ಆ ಥರ ಇದೆ ಅನ್ನೋದಕ್ಕೆ ಲುಕ್ಸ್ ಲೈಕ್ ಅಂತ ಹೇಳಬಹುದು. ಮೈ ನೇಮ್ ನನ್ನ ಹೆಸರು. ಐ ಶೋ ನಾನು ತೋರಿಸುತ್ತೇನೆ. ಐ ಹೆಲ್ಪ್ ನಾನು ಸಹಾಯ ಮಾಡುತ್ತೇನೆ. ಐ ಸ್ಟಡಿ ನಾನು ಓದುತ್ತೇನೆ. ಕ್ಲಿಕ್ ಆನ್ ಕ್ಲಿಕ್ ಮಾಡಿ. ಕ್ಲಿಕ್ ಆನ್ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿ ಅಂತಲೂ ಅರ್ಥ ಬರುತ್ತದೆ. ಮೂವ್ ಫಾಸ್ಟ್ ವೇಗವಾಗಿ ಚಲಿಸು. ನಾಟ್ ಯೆಟ್ ಇನ್ನೂ ಇಲ್ಲ. ನಥಿಂಗ್ ಎಲ್ಸ್ ಮತ್ತೇನಿಲ್ಲ. ಟಿಲ್ ನೌ ಇದುವರೆಗೂ. ಜಸ್ಟ್ ನೌ ಈಗ ತಾನೇ.
ಬಿಕಾಸ್ ಆಫ್ ಏಕೆಂದರೆ. ಐ ಥಾಟ್ ನಾನು ಯೋಚಿಸಿದೆ. ಬಿ ಕ್ವೈಟ್ ಸುಮ್ಮನಿರು. ಎಷ್ಟು ಹಣ ಕೊಟ್ಟಿದ್ದೀರಿ? ಹೌ ಮಚ್ ಮನಿ ಡಿಡ್ ಯು ಪೇ? ಇಲ್ಲಿ ಹೌ ಮಚ್ ಮನಿ ಅಂದರೆ ಎಷ್ಟು ಹಣ, ಡಿಡ್ ಯು ಪೇ ಅಂದರೆ ಕೊಟ್ಟಿದ್ದೀರಿ. ಎಷ್ಟು ಹಣ ಕೊಟ್ಟಿದ್ದೀರಿ? ಹೌ ಮಚ್ ಮನಿ ಡಿಡ್ ಯು ಪೇ? ಎಷ್ಟು ಹಣ ಕೊಟ್ಟಿದ್ದೀರಿ? ಹೌ ಮಚ್ ಮನಿ ಡಿಡ್ ಯು ಪೇ? ಹೌ ಮಚ್ ಮನಿ ಡಿಡ್ ಯು ಪೇ? ನೀವು ಏನು ಸಲಹೆ ನೀಡುತ್ತೀರಿ? ವಾಟ್ ಡು ಯು ಸಜೆಸ್ಟ್? ಇಲ್ಲಿ ವಾಟ್ ಅಂದರೆ ಏನು, ಡು ಯು ಸಜೆಸ್ಟ್ ಅಂದರೆ ನೀವು ಸಲಹೆ ನೀಡುತ್ತೀರಿ. ನೀವು ಏನು ಸಲಹೆ ನೀಡುತ್ತೀರಿ? ವಾಟ್ ಡು ಯು ಸಜೆಸ್ಟ್? ವಾಟ್ ಡು ಯು ಸಜೆಸ್ಟ್? ನೀವು ಏನು ಸಲಹೆ ನೀಡುತ್ತೀರಿ? ವಾಟ್ ಡು ಯು ಸಜೆಸ್ಟ್? ಅವನು ತನ್ನ ಎಲ್ಲ ಆಸ್ತಿಯನ್ನು ಕಳೆದುಕೊಂಡನು. ಹಿ ಲಾಸ್ಟ್ ಆಲ್ ಹಿಸ್ ಪ್ರಾಪರ್ಟಿ. ಹಿ ಲಾಸ್ಟ್ ಅಂದರೆ ಅವನು ಕಳೆದುಕೊಂಡನು. ತನ್ನ ಎಲ್ಲ ಆಸ್ತಿಯನ್ನು ಅಂದರೆ ಆಲ್ ಇಸ್ ಪ್ರಾಪರ್ಟಿ. ಅವನು ತನ್ನ ಎಲ್ಲ ಆಸ್ತಿಯನ್ನು ಕಳೆದುಕೊಂಡನು. ಹಿ ಲಾಸ್ಟ್ ಆಲ್ ಹಿಸ್ ಪ್ರಾಪರ್ಟಿ. ಹಿ ಲಾಸ್ಟ್ ಆಲ್ ಹಿಸ್ ಪ್ರಾಪರ್ಟಿ. ನೀವು ಅವನ ಬಳಿಗೆ ಹೋಗುವುದಿಲ್ಲವೇ? ಡೋಂಟ್ ಯು ಗೋ ಟು ಹಿಮ್? ಇಲ್ಲಿ ಯು ಅಂದರೆ ನೀವು, ಡೋಂಟ್ ಗೋ ಟು ಹಿಮ್ ಅಂದರೆ ಅವನ ಬಳಿಗೆ ಹೋಗುವುದಿಲ್ಲವೇ? ನೀವು ಅವನ ಬಳಿಗೆ ಹೋಗುವುದಿಲ್ಲವೇ? ಡೋಂಟ್ ಯು ಗೋ ಟು ಹಿಮ್? ನೀವು ಅವನ ಬಳಿಗೆ ಹೋಗುವುದಿಲ್ಲವೇ? ಡೋಂಟ್ ಯು ಗೋ ಟು ಹಿಮ್? ಡೋಂಟ್ ಯು ಗೋ ಟು ಹಿಮ್? ಈ ಪುಸ್ತಕದಲ್ಲಿ ಯಾವುದೇ ಚಿತ್ರಗಳಿಲ್ಲ. ದೇರ್ ಆರ್ ನೋ ಪಿಕ್ಚರ್ಸ್ ಇನ್ ದಿಸ್ ಬುಕ್. ಇಲ್ಲಿ ದೇರ್ ಆರ್ ನೋ ಪಿಕ್ಚರ್ಸ್ ಅಂದರೆ ಯಾವುದೇ ಚಿತ್ರಗಳಿಲ್ಲ. ಇನ್ ದಿಸ್ ಬುಕ್ ಅಂದರೆ ಈ ಪುಸ್ತಕದಲ್ಲಿ. ಈ ಪುಸ್ತಕದಲ್ಲಿ ಯಾವುದೇ ಚಿತ್ರಗಳಿಲ್ಲ. ದೇರ್ ಆರ್ ನೋ ಪಿಕ್ಚರ್ಸ್ ಇನ್ ದಿಸ್ ಬುಕ್. ದೇರ್ ಆರ್ ನೋ ಪಿಕ್ಚರ್ಸ್ ಇನ್ ದಿಸ್ ಬುಕ್. ನಿನಗೆ ನನ್ನ ನೆನಪಿದೆಯಾ? ಡು ಯು ರಿಮೆಂಬರ್ ಮೀ? ಇಲ್ಲಿ ಡು ಯು ಅಂದರೆ ನಿನಗೆ, ರಿಮೆಂಬರ್ ಮೀ ಅಂದರೆ ನನ್ನ ನೆನಪಿದೆಯಾ. ನಿನಗೆ ನನ್ನ ನೆನಪಿದೆಯಾ? ಡು ಯು ರಿಮೆಂಬರ್ ಮೀ? ನಿನಗೆ ನನ್ನ ನೆನಪಿದೆಯಾ? ಡು ಯು ರಿಮೆಂಬರ್ ಮೀ? ನಿಮ್ಮ ಬಳಿ ಎಷ್ಟು ಹಣವಿದೆ? ಹೌ ಮಚ್ ಮನಿ ಡು ಯು ಹ್ಯಾವ್? ಇಲ್ಲಿ ಹೌ ಮಚ್ ಮನಿ ಅಂದರೆ ಎಷ್ಟು ಹಣ, ಡು ಯು ಹ್ಯಾವ್ ಅಂದರೆ ನಿಮ್ಮ ಬಳಿ ಇದೆ. ನಿಮ್ಮ ಬಳಿ ಎಷ್ಟು ಹಣವಿದೆ? ಹೌ ಮಚ್ ಮನಿ ಡು ಯು ಹ್ಯಾವ್? ಹೌ ಮಚ್ ಮನಿ ಡು ಯು ಹ್ಯಾವ್? ಅವಳು ಇವತ್ತು ಕನ್ನಡಕ ಹಾಕಿಕೊಂಡಿಲ್ಲ. ಶಿ ಈಸ್ ನಾಟ್ ವೇರಿಂಗ್ ಹರ್ ಗ್ಲಾಸಸ್ ಟುಡೇ. ಇಲ್ಲಿ ಶಿ ಈಸ್ ನಾಟ್ ವೇರಿಂಗ್ ಅಂದರೆ ಅವಳು ಹಾಕಿಕೊಂಡಿಲ್ಲ. ಹರ್ ಗ್ಲಾಸಸ್ ಟುಡೇ ಅಂದರೆ ಇವತ್ತು ಕನ್ನಡಕ. ಶಿ ಈಸ್ ನಾಟ್ ವೇರಿಂಗ್ ಹರ್ ಗ್ಲಾಸಸ್ ಟುಡೇ. ಶಿ ಈಸ್ ನಾಟ್ ವೇರಿಂಗ್ ಹರ್ ಗ್ಲಾಸಸ್ ಟುಡೇ. ನಿನ್ನೆ ರಾತ್ರಿ ನಾವು ಸಿನಿಮಾ ನೋಡುತ್ತಿದ್ದೆವು. ವಿ ವರ್ ವಾಚಿಂಗ್ ಅ ಮೂವಿ ಲಾಸ್ಟ್ ನೈಟ್. ಇಲ್ಲಿ ನಿನ್ನೆ ರಾತ್ರಿ ಅಂದರೆ ಲಾಸ್ಟ್ ನೈಟ್. ವಿ ವರ್ ವಾಚಿಂಗ್ ಅ ಮೂವಿ ಅಂದರೆ ನಾವು ಸಿನಿಮಾ ನೋಡುತ್ತಿದ್ದೆವು. ನಿನ್ನೆ ರಾತ್ರಿ ನಾವು ಸಿನಿಮಾ ನೋಡುತ್ತಿದ್ದೆವು. ವಿ ವರ್ ವಾಚಿಂಗ್ ಅ ಮೂವಿ ಲಾಸ್ಟ್ ನೈಟ್. ನಾವು ಈ ಸಿನಿಮಾವನ್ನು ಹಲವು ಬಾರಿ ನೋಡಿದ್ದೇವೆ. ವಿ ಹ್ಯಾವ್ ಸೀನ್ ದಿಸ್ ಮೂವಿ ಮಲ್ಟಿಪಲ್ ಟೈಮ್ಸ್. ಇಲ್ಲಿ ವಿ ಹ್ಯಾವ್ ಸೀನ್ ದಿಸ್ ಮೂವಿ ಅಂದರೆ ನಾವು ಈ ಸಿನಿಮಾವನ್ನು ನೋಡಿದ್ದೇವೆ. ಮಲ್ಟಿಪಲ್ ಟೈಮ್ಸ್ ಅಂದರೆ ಹಲವು ಬಾರಿ. ನಾವು ಈ ಸಿನಿಮಾವನ್ನು ಹಲವು ಬಾರಿ ನೋಡಿದ್ದೇವೆ. ವಿ ಹ್ಯಾವ್ ಸೀನ್ ದಿಸ್ ಮೂವಿ ಮಲ್ಟಿಪಲ್ ಟೈಮ್ಸ್. ನಾನು ಈಗ ಸಂತೋಷದಿಂದ ತುಂಬಿದ್ದೇನೆ. ಐ ಆಮ್ ಫುಲ್ ಆಫ್ ಹ್ಯಾಪಿನೆಸ್ ರೈಟ್ ನೌ. ಇಲ್ಲಿ ಐ ಆಮ್ ಅಂದರೆ ನಾನು, ಫುಲ್ ಆಫ್ ಹ್ಯಾಪಿನೆಸ್ ರೈಟ್ ನೌ ಅಂದರೆ ಈಗ ಸಂತೋಷದಿಂದ ತುಂಬಿದ್ದೇನೆ. ಐ ಆಮ್ ಫುಲ್ ಆಫ್ ಹ್ಯಾಪಿನೆಸ್ ರೈಟ್ ನೌ. ಐ ಆಮ್
ಫುಲ್ ಆಫ್ ಹ್ಯಾಪಿನೆಸ್ ರೈಟ್ ನೌ. ಅವಳು ತನ್ನ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುತ್ತಾಳೆ. ಶಿ ಈಸ್ ಕನ್ಸರ್ನ್ಡ್ ಫಾರ್ ಹರ್ ಸೇಫ್ಟಿ. ಇಲ್ಲಿ ಶಿ ಅಂದರೆ ಅವಳು, ಈಸ್ ಕನ್ಸರ್ನ್ ಫಾರ್ ಹರ್ ಸೇಫ್ಟಿ ಅಂದರೆ ತನ್ನ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುತ್ತಾಳೆ. ಶಿ ಈಸ್ ಕನ್ಸರ್ನ್ ಫಾರ್ ಹರ್ ಸೇಫ್ಟಿ. ಪರೀಕ್ಷೆಯ ಫಲಿತಾಂಶದ ಬಗ್ಗೆ ನಾನು ಚಿಂತಿತನಾಗಿದ್ದೇನೆ. ಐ ಆಮ್ ವರಿಡ್ ಅಬೌಟ್ ದ ಎಕ್ಸಾಮ್ ರಿಸಲ್ಟ್. ಇಲ್ಲಿ ಐ ಆಮ್ ಅಂದರೆ ನಾನು, ವರಿಡ್ ಅಬೌಟ್ ದ ಎಕ್ಸಾಮ್ ರಿಸಲ್ಟ್ ಅಂದರೆ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಚಿಂತಿತನಾಗಿದ್ದೇನೆ. ಐ ಆಮ್ ವರಿಡ್ ಅಬೌಟ್ ದ ಎಕ್ಸಾಮ್ ರಿಸಲ್ಟ್. ಐ ಆಮ್ ವರಿಡ್ ಅಬೌಟ್ ದ ಎಕ್ಸಾಮ್ ರಿಸಲ್ಟ್. ಅವನ ವರ್ತನೆಯಿಂದ ನನಗೆ ಅಸಹ್ಯವಾಗಿದೆ. ಐ ಆಮ್ ಡಿಸ್ಗಸ್ಟೆಡ್ ಬೈ ಹಿಸ್ ಬಿಹೇವಿಯರ್. ಇಲ್ಲಿ ಐ ಆಮ್ ಡಿಸ್ಗಸ್ಟೆಡ್ ಅಂದರೆ ನನಗೆ ಅಸಹ್ಯವಾಗಿದೆ, ಅವನ ವರ್ತನೆಯಿಂದ ಅಂದರೆ ಬೈ ಹಿಸ್ ಬಿಹೇವಿಯರ್. ಐ ಆಮ್ ಡಿಸ್ಗಸ್ಟೆಡ್ ಬೈ ಹಿಸ್ ಬಿಹೇವಿಯರ್. ನಾನು ಬೆಳಗ್ಗೆ ಬೇಗನೆ ಏಳಲು ಪ್ರಯತ್ನಿಸುತ್ತೇನೆ. ಐ ವಿಲ್ ಟ್ರೈ ಟು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಇಲ್ಲಿ ಐ ವಿಲ್ ಟ್ರೈ ಟು ವೇಕ್ ಅಪ್ ಅಂದರೆ ನಾನು ಬೇಗನೆ ಏಳಲು ಪ್ರಯತ್ನಿಸುತ್ತೇನೆ. ಅರ್ಲಿ ಇನ್ ದ ಮಾರ್ನಿಂಗ್ ಅಂದರೆ ಬೆಳಗ್ಗೆ. ನಾನು ಬೆಳಗ್ಗೆ ಬೇಗನೆ ಏಳಲು ಪ್ರಯತ್ನಿಸುತ್ತೇನೆ. ಐ ವಿಲ್ ಟ್ರೈ ಟು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಾನು ನನ್ನ ಹೆತ್ತವರ ಮಾತನ್ನು ಕೇಳುತ್ತೇನೆ. ಐ ವಿಲ್ ಲಿಸನ್ ಟು ಮೈ ಪೇರೆಂಟ್ಸ್. ಇಲ್ಲಿ ಐ ವಿಲ್ ಲಿಸನ್ ಅಂದರೆ ನಾನು ಕೇಳುತ್ತೇನೆ, ಟು ಮೈ ಪೇರೆಂಟ್ಸ್ ಅಂದರೆ ನನ್ನ ಹೆತ್ತವರ ಮಾತನ್ನು. ನಾನು ನನ್ನ ಹೆತ್ತವರ ಮಾತನ್ನು ಕೇಳುತ್ತೇನೆ. ಐ ವಿಲ್ ಲಿಸನ್ ಟು ಮೈ ಪೇರೆಂಟ್ಸ್. ಐ ವಿಲ್ ಲಿಸನ್ ಟು ಮೈ ಪೇರೆಂಟ್ಸ್. ನಾನು ಎಲ್ಲರಿಗೂ ದಯೆ ತೋರುತ್ತೇನೆ. ಐ ವಿಲ್ ಬಿ ಕೈಂಡ್ ಫಾರ್ ಎವ್ರಿ ಒನ್. ಇಲ್ಲಿ ಐ ಅಂದರೆ ನಾನು, ವಿಲ್ ಬಿ ಕೈಂಡ್ ಫಾರ್ ಎವ್ರಿ ಒನ್ ಅಂದರೆ ಎಲ್ಲರಿಗೂ ದಯೆ ತೋರುತ್ತೇನೆ. ನಾನು ಎಲ್ಲರಿಗೂ ದಯೆ ತೋರುತ್ತೇನೆ. ಐ ವಿಲ್ ಬಿ ಕೈಂಡ್ ಫಾರ್ ಎವ್ರಿ ಒನ್. ಐ ವಿಲ್ ಬಿ ಕೈಂಡ್ ಫಾರ್ ಎವ್ರಿ ಒನ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್, ನಾನು ಪ್ರತಿದಿನ ಹಣ್ಣುಗಳು ಮತ್ತು ಹಸಿರು ತರಕಾರಿಗಳನ್ನು ತಿನ್ನುತ್ತೇನೆ. ಐ ವಿಲ್ ಈಟ್ ಫ್ರೂಟ್ಸ್ ಆ್ಯಂಡ್ ಗ್ರೀನ್ ವೆಜಿಟೇಬಲ್ಸ್ ಎವ್ರಿ ಡೇ. ಇಲ್ಲಿ ಐ ವಿಲ್ ಈಟ್ ಅಂದರೆ ನಾನು ತಿನ್ನುತ್ತೇನೆ. ಫ್ರೂಟ್ಸ್ ಆ್ಯಂಡ್ ಗ್ರೀನ್ ವೆಜಿಟೇಬಲ್ಸ್ ಅಂದರೆ ಹಣ್ಣುಗಳು ಮತ್ತು ಹಸಿರು ತರಕಾರಿಗಳನ್ನು. ನಾನು ಪ್ರತಿದಿನ ಹಣ್ಣುಗಳು ಮತ್ತು ಹಸಿರು ತರಕಾರಿಗಳನ್ನು ತಿನ್ನುತ್ತೇನೆ. ಐ ವಿಲ್ ಈಟ್ ಫ್ರೂಟ್ಸ್ ಆ್ಯಂಡ್ ಗ್ರೀನ್ ವೆಜಿಟೇಬಲ್ಸ್ ಎವ್ರಿ ಡೇ. ನಾನು ನನ್ನ ಗುರುಗಳು ಮತ್ತು ಹಿರಿಯರನ್ನು ಗೌರವಿಸುತ್ತೇನೆ. ಐ ವಿಲ್ ರೆಸ್ಪೆಕ್ಟ್ ಟು ಮೈ ಟೀಚರ್ಸ್ ಆ್ಯಂಡ್ ಎಲ್ಡರ್ಸ್. ಇಲ್ಲಿ ಐ ಅಂದರೆ ನಾನು, ವಿಲ್ ರೆಸ್ಪೆಕ್ಟ್ ಟು ಮೈ ಟೀಚರ್ಸ್ ಆ್ಯಂಡ್ ಎಲ್ಡರ್ಸ್ ಅಂದರೆ ನನ್ನ ಗುರುಗಳು ಮತ್ತು ಹಿರಿಯರನ್ನು ಗೌರವಿಸುತ್ತೇನೆ. ನಾನು ನನ್ನ ಗುರುಗಳು ಮತ್ತು ಹಿರಿಯರನ್ನು ಗೌರವಿಸುತ್ತೇನೆ. ಐ ವಿಲ್ ರೆಸ್ಪೆಕ್ಟ್ ಟು ಮೈ ಟೀಚರ್ಸ್ ಆ್ಯಂಡ್ ಎಲ್ಡರ್ಸ್. ಅದರ ಬಗ್ಗೆ ನನಗೆ ಯಾವುದೇ ಕಲ್ಪನೆ ಇಲ್ಲ. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಇಲ್ಲಿ ಐ ಹ್ಯಾವ್ ಅಂದರೆ ನನಗೆ, ನೋ ಐಡಿಯಾ ಅಬೌಟ್ ಇಟ್ ಅಂದರೆ ಅದರ ಬಗ್ಗೆ ಯಾವುದೇ ಕಲ್ಪನೆ ಇಲ್ಲ. ಅದರ ಬಗ್ಗೆ ನನಗೆ ಯಾವುದೇ ಕಲ್ಪನೆ ಇಲ್ಲ. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಇಲ್ಲಿಂದ ದೂರ ಹೋಗು. ಗೆಟ್ ಅವೇ ಫ್ರಮ್ ಹಿಯರ್. ಇಲ್ಲಿ ಗೆಟ್ ಅವೇ ಅಂದರೆ ದೂರ ಹೋಗು, ಫ್ರಮ್ ಹಿಯರ್ ಅಂದರೆ ಇಲ್ಲಿಂದ. ಇಲ್ಲಿಂದ ದೂರ ಹೋಗು. ಗೆಟ್ ಅವೇ ಫ್ರಮ್ ಹಿಯರ್. ಗೆಟ್ ಅವೇ ಫ್ರಮ್ ಹಿಯರ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್, ಅದು ಎಲ್ಲಿದೆ ಎಂದು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವೇರ್ ಇಟ್ ಈಸ್. ಇಲ್ಲಿ ಐ ಡೋಂಟ್ ನೋ ಅಂದರೆ ನನಗೆ ಗೊತ್ತಿಲ್ಲ, ವೇರ್ ಇಟ್ ಈಸ್ ಅಂದರೆ ಅದು ಎಲ್ಲಿದೆ ಎಂದು. ಅದು ಎಲ್ಲಿದೆ ಎಂದು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವೇರ್ ಇಟ್ ಈಸ್. ಐ ಡೋಂಟ್ ನೋ ವೇರ್ ಇಟ್ ಈಸ್. ನನಗೆ ಇದು ತುಂಬ ಇಷ್ಟ. ಐ ಲೈಕ್ ಇಟ್ ವೆರಿ ಮಚ್.
ಇಲ್ಲಿ ವೆರಿ ಮಚ್ ಅಂದರೆ ತುಂಬ ಇಷ್ಟ. ಐ ಲೈಕ್ ಇಟ್ ಅಂದರೆ ನನಗೆ ಇದು ತುಂಬ ಇಷ್ಟ. ಐ ಲೈಕ್ ಇಟ್ ವೆರಿ ಮಚ್. ಐ ಲೈಕ್ ಇಟ್ ವೆರಿ ಮಚ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಐ ವಾಂಟ್ ಟು ಸ್ಪೀಕ್ ಟು ಯು. ಇಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಅಂದರೆ ಸ್ಪೀಕ್ ಟು ಯು. ಐ ವಾಂಟ್ ಟು ಅಂದರೆ ನಾನು ಬಯಸುತ್ತೇನೆ. ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಐ ವಾಂಟ್ ಟು ಸ್ಪೀಕ್ ಟು ಯು. ಐ ವಾಂಟ್ ಟು ಸ್ಪೀಕ್ ಟು ಯು. ನಿಮ್ಮ ಮಿತಿಗಳನ್ನು ದಾಟಬೇಡಿ. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಇಲ್ಲಿ ಡೋಂಟ್ ಕ್ರಾಸ್ ಅಂದರೆ ದಾಟಬೇಡಿ. ಯುವರ್ ಲಿಮಿಟ್ಸ್ ಅಂದರೆ ನಿಮ್ಮ ಮಿತಿಗಳನ್ನು ದಾಟಬೇಡಿ. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ನನಗೆ ಅದು ಇಷ್ಟವಿಲ್ಲ. ಐ ಡೋಂಟ್ ಲೈಕ್ ಇಟ್ ಎಟ್ ಆಲ್. ಇಲ್ಲಿ ಐ ಡೋಂಟ್ ಲೈಕ್ ಇಟ್ ಅಂದರೆ ನನಗೆ ಅದು ಇಷ್ಟವಿಲ್ಲ. ಎಟ್ ಆಲ್ ಅಂದರೆ ಇಷ್ಟ ಇಲ್ಲವೇ ಇಲ್ಲ ಅನ್ನೋದನ್ನು ಸೂಚಿಸುತ್ತದೆ. ನನಗೆ ಅದು ಇಷ್ಟವಿಲ್ಲ ಅಥವಾ ಇಷ್ಟ ಇಲ್ಲವೇ ಇಲ್ಲ. ಐ ಡೋಂಟ್ ಲೈಕ್ ಇಟ್ ಎಟ್ ಆಲ್. ಐ ಡೋಂಟ್ ಲೈಕ್ ಇಟ್ ಎಟ್ ಆಲ್. ನನಗೆ ಹೇಳಲು ಏನೂ ಇಲ್ಲ. ಐ ಹ್ಯಾವ್ ನಥಿಂಗ್ ಟು ಸೇ. ಇಲ್ಲಿ ಐ ಹ್ಯಾವ್ ನಥಿಂಗ್ ಅಂದರೆ ನನಗೆ ಏನೂ ಇಲ್ಲ. ಟು ಸೇ ಅಂದರೆ ಹೇಳಲು. ನನಗೆ ಹೇಳಲು ಏನೂ ಇಲ್ಲ. ಐ ಹ್ಯಾವ್ ನಥಿಂಗ್ ಟು ಸೇ. ಐ ಹ್ಯಾವ್ ನಥಿಂಗ್ ಟು ಸೇ. ದಯವಿಟ್ಟು ಸುಮ್ಮನಿರಿ. ಪ್ಲೀಸ್ ಕೀಪ್ ಕ್ವೈಟ್. ಇಲ್ಲಿ ಪ್ಲೀಸ್ ಅಂದರೆ ದಯವಿಟ್ಟು, ಕೀಪ್ ಕ್ವೈಟ್ ಅಂದರೆ ಸುಮ್ಮನಿರಿ. ದಯವಿಟ್ಟು ಸುಮ್ಮನಿರಿ. ಪ್ಲೀಸ್ ಕೀಪ್ ಕ್ವೈಟ್. ಪ್ಲೀಸ್ ಕೀಪ್ ಕ್ವೈಟ್. ಐ ಡೋಂಟ್ ಹ್ಯಾವ್ ಚೇಂಜ್. ನನ್ನ ಬಳಿ ಚಿಲ್ಲರೆ ಇಲ್ಲ. ಇಲ್ಲಿ ಐ ಡೋಂಟ್ ಹ್ಯಾವ್ ಅಂದರೆ ನನ್ನ ಬಳಿ ಇಲ್ಲ. ಚೇಂಜ್ ಅಂದರೆ ಚಿಲ್ಲರೆ. ನನ್ನ ಬಳಿ ಚಿಲ್ಲರೆ ಇಲ್ಲ. ಐ ಡೋಂಟ್ ಹ್ಯಾವ್ ಚೇಂಜ್. ಐ ಡೋಂಟ್ ಹ್ಯಾವ್ ಚೇಂಜ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಾನು ಅಲ್ಲಿಗೆ ಬರಲಾರೆ. ಐ ಕ್ಯಾನಾಟ್ ಕಮ್ ದೇರ್. ಇಲ್ಲಿ ಐ ಕ್ಯಾನಾಟ್ ಕಮ್ ಅಂದರೆ ನಾನು ಬರಲಾರೆ. ದೇರ್ ಅಂದರೆ ಅಲ್ಲಿಗೆ. ನಾನು ಅಲ್ಲಿಗೆ ಬರಲಾರೆ. ಐ ಕ್ಯಾನಾಟ್ ಕಮ್ ದೇರ್. ಐ ಕ್ಯಾನಾಟ್ ಕಮ್ ದೇರ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ದಯವಿಟ್ಟು ನನ್ನನ್ನು ನೋಡಿ ನಗಬೇಡಿ. ಪ್ಲೀಸ್ ಡೋಂಟ್ ಲಾಫ್ ಎಟ್ ಮೀ. ಇಲ್ಲಿ ಪ್ಲೀಸ್ ಅಂದರೆ ದಯವಿಟ್ಟು, ಡೋಂಟ್ ಲಾಫ್ ಎಟ್ ಮೀ ಅಂದರೆ ನನ್ನನ್ನು ನೋಡಿ ನಗಬೇಡಿ. ದಯವಿಟ್ಟು ನನ್ನನ್ನು ನೋಡಿ ನಗಬೇಡಿ. ಪ್ಲೀಸ್ ಡೋಂಟ್ ಲಾಫ್ ಎಟ್ ಮೀ. ಪ್ಲೀಸ್ ಡೋಂಟ್ ಲಾಫ್ ಎಟ್ ಮೀ. ನನ್ನನ್ನು ಮುಟ್ಟಬೇಡ. ಡೋಂಟ್ ಟಚ್ ಮೀ. ಇಲ್ಲಿ ಡೋಂಟ್ ಟಚ್ ಅಂದರೆ ಮುಟ್ಟಬೇಡ. ಮೀ ಅಂದರೆ ನನ್ನನ್ನು. ನನ್ನನ್ನು ಮುಟ್ಟಬೇಡ. ಡೋಂಟ್ ಟಚ್ ಮೀ. ಡೋಂಟ್ ಟಚ್ ಮೀ. ನನ್ನನ್ನು ಮುಟ್ಟಬೇಡ. ಡೋಂಟ್ ಟಚ್ ಮೀ. ದಯವಿಟ್ಟು ನನ್ನ ಜೊತೆ ಮಾತಾಡು. ಪ್ಲೀಸ್ ಟಾಕ್ ಟು ಮೀ. ಇಲ್ಲಿ ಪ್ಲೀಸ್ ಅಂದರೆ ದಯವಿಟ್ಟು, ಟಾಕ್ ಟು ಮೀ ಅಂದರೆ ನನ್ನ ಜೊತೆ ಮಾತಾಡು. ದಯವಿಟ್ಟು ನನ್ನ ಜೊತೆ ಮಾತಾಡು. ಪ್ಲೀಸ್ ಟಾಕ್ ಟು ಮೀ. ಪ್ಲೀಸ್ ಟಾಕ್ ಟು ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಿ. ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್. ಇಲ್ಲಿ ಟೇಕ್ ರೆಸ್ಟ್ ಅಂದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ಫಾರ್ ಸಮ್ ಟೈಮ್ ಅಂದರೆ ಸ್ವಲ್ಪ ಸಮಯ. ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಿ. ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್. ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್. ದಯವಿಟ್ಟು ನನ್ನನ್ನು ಕೇಳಬೇಡಿ. ಪ್ಲೀಸ್ ಡೋಂಟ್ ಆಸ್ಕ್ ಮೀ. ಇಲ್ಲಿ ಪ್ಲೀಸ್ ಅಂದರೆ ದಯವಿಟ್ಟು, ಡೋಂಟ್ ಆಸ್ಕ್ ಮೀ ಅಂದರೆ ನನ್ನನ್ನು ಕೇಳಬೇಡಿ. ದಯವಿಟ್ಟು ನನ್ನನ್ನು ಕೇಳಬೇಡಿ.
ಪ್ಲೀಸ್ ಡೋಂಟ್ ಆಸ್ಕ್ ಮೀ. ಪ್ಲೀಸ್ ಡೋಂಟ್ ಆಸ್ಕ್ ಮೀ. ದಯವಿಟ್ಟು ನನ್ನನ್ನು ಕೇಳಬೇಡಿ. ಪ್ಲೀಸ್ ಡೋಂಟ್ ಆಸ್ಕ್ ಮೀ. ಏನು ಮಾಡುತ್ತಿಲ್ಲ. ನಥಿಂಗ್ ಡೂಯಿಂಗ್. ಇಲ್ಲಿ ನಥಿಂಗ್ ಎಂಬ ವರ್ಡ್ ನಿಷೇಧಾರ್ಥಕವನ್ನು ಸೂಚಿಸುತ್ತದೆ. ಡೂಯಿಂಗ್ ಎಂಬ ವರ್ಡ್ ಕ್ರಿಯಾಪದವನ್ನು ಸೂಚಿಸುತ್ತದೆ. ಏನು ಮಾಡುತ್ತಿಲ್ಲ. ನಥಿಂಗ್ ಡೂಯಿಂಗ್. ನಥಿಂಗ್ ಡೂಯಿಂಗ್. ಐ ಡೋಂಟ್ ಸ್ಪೀಕ್ ಲೈಕ್ ದಟ್. ನಾನು ಹಾಗೆ ಮಾತನಾಡುವುದಿಲ್ಲ. ಇಲ್ಲಿ ಐ ಅಂದರೆ ನಾನು, ಡೋಂಟ್ ಸ್ಪೀಕ್ ಲೈಕ್ ದಟ್ ಅಂದರೆ ಹಾಗೆ ಮಾತನಾಡುವುದಿಲ್ಲ. ನಾನು ಹಾಗೆ ಮಾತನಾಡುವುದಿಲ್ಲ. ಐ ಡೋಂಟ್ ಸ್ಪೀಕ್ ಲೈಕ್ ದಟ್. ಐ ಡೋಂಟ್ ಸ್ಪೀಕ್ ಲೈಕ್ ದಟ್. ನಾನು ಹಾಗೆ ಮಾತನಾಡುವುದಿಲ್ಲ. ಐ ಡೋಂಟ್ ಸ್ಪೀಕ್ ಲೈಕ್ ದಟ್. ಇಫ್ ಯು ಡೋಂಟ್ ಮೈಂಡ್. ನಿಮಗಿಷ್ಟವಿಲ್ಲದಿದ್ದರೆ. ಇಲ್ಲಿ ಇಫ್ ಯು ಅಂದರೆ ನಿಮಗೆ, ಡೋಂಟ್ ಮೈಂಡ್ ಅಂದರೆ ಇಷ್ಟವಿಲ್ಲದಿದ್ದರೆ. ನಿಮಗೆ ಇಷ್ಟವಿಲ್ಲದಿದ್ದರೆ. ಇಫ್ ಯು ಡೋಂಟ್ ಮೈಂಡ್. ಇಫ್ ಯು ಡೋಂಟ್ ಮೈಂಡ್. ಮತ್ತೆ ಆ ರೀತಿ ಮಾಡಬೇಡಿ. ಡೋಂಟ್ ಡೂ ಲೈಕ್ ದಟ್ ಅಗೈನ್. ಇಲ್ಲಿ ಮತ್ತೆ ಅಂದರೆ ಅಗೈನ್, ಆ ರೀತಿ ಮಾಡಬೇಡಿ ಅಂದರೆ ಡೋಂಟ್ ಡೂ ಲೈಕ್ ದಟ್. ಮತ್ತೆ ಆ ರೀತಿ ಮಾಡಬೇಡಿ. ಡೋಂಟ್ ಡೂ ಲೈಕ್ ದಟ್ ಅಗೈನ್. ಡೋಂಟ್ ಡೂ ಲೈಕ್ ದಟ್ ಅಗೈನ್. ಇನ್ ನಾರ್ಮಲ್ ಇಂಗ್ಲಿಷ್, ಐ ಆಮ್ ಈಟಿಂಗ್ ಫುಡ್. ನಾನು ಆಹಾರವನ್ನು ತಿನ್ನುತ್ತಿದ್ದೇನೆ. ಇನ್ ಅಡ್ವಾನ್ಸ್ ಇಂಗ್ಲೀಷ್ ಅಂದರೆ ಸ್ವಲ್ಪ ಅಪ್ಡೇಟೆಡ್ ಆಗಿ ಮಾತಾಡೋ ಇಂಗ್ಲೀಷಲ್ಲಿ, ಐ ಆಮ್ ಹ್ಯಾವಿಂಗ್ ಅ ಮೀಲ್. ನಾನು ಊಟ ಮಾಡುತ್ತಿದ್ದೇನೆ. ಅರ್ಥ ಸೇಮ್ ಬರುತ್ತೆ, ಬಟ್ ಮಾತಾಡೋ ವೇ ಚೇಂಜ್ ಆಗುತ್ತೆ. ಇನ್ ನಾರ್ಮಲ್ ಇಂಗ್ಲೀಷ್, ಲೀವ್ ಮೀ ಅಲೋನ್. ನನ್ನನ್ನು ಬಿಟ್ಟು ಬಿಡು. ಇನ್ ಅಡ್ವಾನ್ಸ್ ಇಂಗ್ಲೀಷ್, ಗಿವ್ ಮೀ ಅ ಬ್ರೇಕ್. ನನಗೆ ಒಂದು ವಿರಾಮ ನೀಡಿ. ಲೀವ್ ಮೀ ಅಲೋನ್. ನನ್ನನ್ನು ಬಿಟ್ಟು ಬಿಡು. ಗಿವ್ ಮೀ ಅ ಬ್ರೇಕ್. ನನಗೆ ಒಂದು ವಿರಾಮ ನೀಡಿ. ಇನ್ ನಾರ್ಮಲ್ ಇಂಗ್ಲೀಷ್, ಯು ಆರ್ ಸೋ ಬ್ಯೂಟಿಫುಲ್. ನೀವು ತುಂಬ ಸುಂದರವಾಗಿದ್ದೀರಾ. ಇನ್ ಅಡ್ವಾನ್ಸ್ ಇಂಗ್ಲೀಷ್, ಯು ಆರ್ ಗಾರ್ಜಿಯಸ್. ನೀವು ಬಹಳ ಸುಂದರವಾಗಿರುವಿರಿ ಅಥವಾ ನಿಮ್ಮ ಸೌಂದರ್ಯ ಮನಮೋಹಕವಾಗಿದೆ. ಇನ್ ನಾರ್ಮಲ್ ಇಂಗ್ಲೀಷ್, ಟೆಕ್ಸ್ಟ್ ಮೀ ವೆನ್ ಯು ಗೆಟ್ ಫ್ರೀ. ನೀವು ಬಿಡುವು ಪಡೆದಾಗ ನನಗೆ ಸಂದೇಶ ಕಳುಹಿಸಿ. ಇನ್ ಅಡ್ವಾನ್ಸ್ ಇಂಗ್ಲೀಷ್, ಹಿಟ್ ಮೀ ಅಪ್ ವೆನ್ ಯು ಗೆಟ್ ಫ್ರೀ. ನೀವು ಬಿಡುವು ಪಡೆದಾಗ ನನಗೆ ಸಂದೇಶ ಕಳಿಸು. ನೋಡಿ ಫ್ರೆಂಡ್ಸ್, ಸೇಮ್ ಅರ್ಥ ಬರುತ್ತೆ, ಬಟ್ ನಾವು ಮಾತಾಡೋವೇ ಚೇಂಜ್ ಆಗುತ್ತೆ. ಇನ್ ನಾರ್ಮಲ್ ಇಂಗ್ಲೀಷ್, ಕ್ಯಾನ್ ಐ ಕಮ್ ಟುಮಾರೋ. ನಾನು ನಾಳೆ ಬರಬಹುದೇ. ಇನ್ ಅಡ್ವಾನ್ಸ್ ಇಂಗ್ಲೀಷ್, ಕ್ಯಾನ್ ಐ ಡ್ರಾಪ್ ಇನ್ ಟುಮಾರೋ. ನಾನು ನಾಳೆ ಬರಬಹುದೇ. ಕ್ಯಾನ್ ಐ ಕಮ್ ಟುಮಾರೋ. ಕ್ಯಾನ್ ಐ ಡ್ರಾಪ್ ಇನ್ ಟುಮಾರೋ. ನೆಕ್ಸ್ಟ್ ಸೆಂಟೆನ್ಸ್ ಈಸ್, ಇನ್ ನಾರ್ಮಲ್ ಇಂಗ್ಲೀಷ್, ಕೀಪ್ ಇಟ್ ಸೀಕ್ರೆಟ್. ಅದನ್ನು ರಹಸ್ಯವಾಗಿಡಿ. ಇನ್ ಅಡ್ವಾನ್ಸ್ ಇಂಗ್ಲೀಷ್, ಕೀಪ್ ಇಟ್ ಅಂಡರ್ ವ್ರಾಪರ್ಸ್. ಹೊದಿಕೆಗಳ ಅಡಿಯಲ್ಲಿರಿಸಿ. ಕೀಪ್ ಇನ್ ಸೀಕ್ರೆಟ್. ಕೀಪ್ ಇಟ್ ಅಂಡರ್ ವ್ರಾಪರ್ಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್, ಇನ್ ನಾರ್ಮಲ್ ಇಂಗ್ಲೀಷ್, ವೈ ಆರ್ ಯು ಸೋ ಆ್ಯಂಗ್ರಿ. ನಿನಗೇಕೆ ಇಷ್ಟೊಂದು ಕೋಪ. ಇನ್ ಅಡ್ವಾನ್ಸ್ ಇಂಗ್ಲೀಷ್, ವೈ ಆರ್ ಯು ಸೋ ಪಿಸ್ಡ್ ಆಫ್. ನಿನಗೇಕೆ ಇಷ್ಟೊಂದು ಸಿಟ್ಟು ಬರುತ್ತಿದೆ. ವೈ ಆರ್ ಯು ಸೋ ಆ್ಯಂಗ್ರಿ. ವೈ ಆರ್ ಯು ಸೋ ಪಿಸ್ಡ್ ಆಫ್. ಇನ್ ನಾರ್ಮಲ್ ಇಂಗ್ಲೀಷ್, ಐ ಆಮ್ ವೆರಿ ಟಯರ್ಡ್. ನನಗೆ ತುಂಬ ಆಯಾಸವಾಗಿದೆ. ಇನ್ ಅಡ್ವಾನ್ಸ್ ಇಂಗ್ಲೀಷ್, ಐ ಆಮ್ ವಾರ್ನ್ ಔಟ್. ನಾನು ಸುಸ್ತಾಗಿದ್ದೇನೆ. ಇನ್ ನಾರ್ಮಲ್, ಐ ಆಮ್ ವೆರಿ ಟಯರ್ಡ್. ಇನ್ ಅಡ್ವಾನ್ಸ್, ಐ ಆಮ್ worn out. Next sentence is, in normal English, she is very lazy. ಅವಳು ತುಂಬ ಸೋಮಾರಿ. In advanced English, she is couch potato.
ಅವಳು ಮಂಚದ ಆಳುಗಡ್ಡೆ ಅಂದರೆ ಸೋಮಾರಿ ಎಂಬ ಅರ್ಥ ಬರುತ್ತದೆ. ಶಿ ಈಸ್ ವೆರಿ ಲೇಜಿ. ಶಿ ಈಸ್ ಕಾಚ್ ಪೊಟ್ಯಾಟೊ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲಿಷ್ ಕೀಪ್ ಕ್ವಾಯ್ಟ್. ಮೌನವಾಗಿರಿ. ಇನ್ ಅಡ್ವಾನ್ಸ್ ಇಂಗ್ಲಿಷ್ ಜಿಪ್ ಯುವರ್ ಲಿಪ್ಸ್. ಮಾತನಾಡಬೇಡ. ಕೀಪ್ ಕ್ವಾಯ್ಟ್. ಜಿಪ್ ಯುವರ್ ಲಿಪ್ಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲಿಷ್ ದಟ್ ಈಸ್ ವೆರಿ ಗುಡ್. ಅದು ತುಂಬ ಒಳ್ಳೆಯದು. ಇನ್ ಅಡ್ವಾನ್ಸ್ ಇಂಗ್ಲಿಷ್ ದಟ್ಸ್ ಔಟ್ಸ್ಟ್ಯಾಂಡಿಂಗ್. ಅದು ಮಹೋನ್ನತವಾಗಿದೆ. ದಟ್ ಈಸ್ ವೆರಿ ಗುಡ್. ಅದು ತುಂಬ ಒಳ್ಳೆಯದು. ದಟ್ಸ್ ಔಟ್ಸ್ಟ್ಯಾಂಡಿಂಗ್. ಅದು ಮಹೋನ್ನತವಾಗಿದೆ. ಇನ್ ನಾರ್ಮಲ್ ಇಂಗ್ಲಿಷ್ ಐ ಆಮ್ ಸಾರಿ. ನನ್ನನ್ನು ಕ್ಷಮಿಸು. ಇನ್ ಅಡ್ವಾನ್ಸ್ ಇಂಗ್ಲಿಷ್ ಐ ಆಮ್ ಅಪಾಲಜೈಸ್. ನಾನು ಕ್ಷಮೆ ಯಾಚಿಸುತ್ತೇನೆ. ಐ ಆಮ್ ಸಾರಿ. ಐ ಆಮ್ ಅಪಾಲಜೈಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲಿಷ್ ದಟ್ಸ್ ಅ ಗ್ರೇಟ್ ಡೀಲ್. ಅದೊಂದು ದೊಡ್ಡ ವಿಷಯ. ಇನ್ ಅಡ್ವಾನ್ಸ್ ಇಂಗ್ಲಿಷ್ ದಟ್ಸ್ ಅ ಲಾಟ್. ಅದು ಬಹಳವಾಯಿತು. ದಟ್ಸ್ ಅ ಗ್ರೇಟ್ ಡೀಲ್. ದಟ್ಸ್ ಅ ಲಾಟ್. The next sentence is in normal English I am sleepy. ನನಗೆ ನಿದ್ದೆ ಬರುತ್ತಿದೆ. In advanced English I am drowsy. ನನಗೆ ತೂಕಡಿಕೆಯಾಗಿದೆ. In normal English I am sleepy. In advanced English I am drowsy. ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಪ್ರತಿ ವಾಕ್ಯನೂ ಸೇಮ್ ಮೀನಿಂಗ್ ಬರುತ್ತೆ, ಬಟ್ ಮಾತನಾಡೋದು ಮಾತ್ರ ಟ್ರೆಂಡಿಯಾಗಿ ಚೇಂಜ್ ಆಗ್ತಾ ಇರುತ್ತೆ ಸೆಂಟೆನ್ಸಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲಿಷ್ ಐ ಆಮ್ ಫುಲ್. ನನಗೆ ಹೊಟ್ಟೆ ತುಂಬಿದೆ. ಇನ್ ಅಡ್ವಾನ್ಸ್ ಇಂಗ್ಲಿಷ್ ಐ ಆಮ್ ಸ್ಟಫ್ಡ್. ನನ್ನ ಹೊಟ್ಟೆ ತುಂಬಿದೆ. ಐ ಆಮ್ ಫುಲ್. ನನಗೆ ಹೊಟ್ಟೆ ತುಂಬಿದೆ. ಐ ಆಮ್ ಸ್ಟಫ್ಡ್. ನನ್ನ ಹೊಟ್ಟೆ ತುಂಬಿದೆ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇನ್ ನಾರ್ಮಲ್ ಇಂಗ್ಲಿಷ್ ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ. ಇನ್ ಅಡ್ವಾನ್ಸ್ ಇಂಗ್ಲಿಷ್ ಐ ಆಮ್ ನಾಟ್ ಸರ್ಟೈನ್. ನನಗೆ ಖಚಿತವಿಲ್ಲ. ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಸರ್ಟೈನ್. ನನಗೆ ಖಚಿತವಿಲ್ಲ. I hope you all liked the video and also you learned something from this video, friends. If you like the video, please like, share and subscribe to the channel and also hit on the bell icon. As soon as we upload the video, you will receive notification. Thank you for watching and have a great day.